ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಏಪ್ರಿಲ್ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಶತಭಿಷ ನಕ್ಷತ್ರ ಶುಕ್ಲಯೋಗ ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ಇವತ್ತು ಹೆಚ್ಚು ಕಡಿಮೆ 8:15ರಿಂದ 20 ಒಳಗಡೆ ಸೂರ್ಯನ ಮೇಷರಾಶಿಗೆ ಪ್ರವೇಶ. ಸೌರ ಯುಗಾದಿ. ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತೇವೆ. ಕೆಲವು ಪ್ರಾಂತ್ಯಗಳಲ್ಲಿ, ಮುಖ್ಯವಾಗಿ ತಮಿಳುನಾಡಿನ ಪ್ರಾಂತ್ಯದಲ್ಲಿ ಇವತ್ತು ಹೊಸ ವರ್ಷ ಅವರಿಗೆ. ನಮಗೆ ಹೇಗೆ ಯುಗಾದಿ ಅಂತ ಏನು ಹೇಳ್ತೇವೋ, ಅವರು ಯುಗಾದಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಸೂರ್ಯನ ಆ ಒಂದು ಪಥಸಂಚಲನದ ಮೇಲೆ ಅವರು ಲೆಕ್ಕಾಚಾರ ಹಾಕ್ಕೊಂಡು ಈ ಒಂದು ಪರಾಭವನಾಮ ಸಂವತ್ಸರ ಅನ್ನತಕ್ಕಂಥದ್ದು ವರ್ಷ ಭವಿಷ್ಯದ ಒಂದು ಸಂಕಲ್ಪ ತಗೊಳ್ತಕ್ಕಂಥದ್ದು ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಉಂಟು. ಇರಲಿ, ನಮ್ಮ ಮನೇಲೆ ಒಬ್ಬೊಬ್ರೊಂದೊಂದು ಊಟ ಮಾಡ್ತೀವಿ, ಒಬ್ಬೊಬ್ರಿಗೊಂದೊಂದು ರುಚಿ, ಒಬ್ಬೊಬ್ರಿಗೊಂದೊಂದು ಅಭ್ಯಾಸ, ಹೌದಲ್ವಾ? ಸೊ ಅವರು ಸರಿ ಇವರು ಸರಿ, ಇದು ತಪ್ಪು ಅದು ತಪ್ಪು ಅನ್ನತಕ್ಕಂಥ ಭಾವಾರ್ಥಗಳು ಬೇಡ. ಬಟ್ ಸೂರ್ಯ ಅಶ್ವಿನಿ ನಕ್ಷತ್ರದ ಈ ಒಂದು ಪ್ರವೇಶ ಮೇಷರಾಶಿಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ತಲ್ಲಣಗಳುಂಟು, ಸ್ವಲ್ಪ ಎಚ್ಚರಿಕೆ. ಈ ಯುದ್ಧ ಭೀತಿ ಇದಿನ್ನಷ್ಟು ನೋಡಿ, ಅಲ್ಲಿ ಸಂಧಾನ ಸೂತ್ರ ಮುರಿದಿದೆ ಅಂತ. ಹಾರ್ಮುಜ್ ಅನ್ನತಕ್ಕಂಥ ಬಂದರು, ನಾವು ಬಂದ್ ಮಾಡ್ತೀವಿ, ನಮಗಿಷ್ಟು ಟ್ಯಾಕ್ಸ್ ಕಟ್ಟಬೇಕು, ಒಂದೊಂದು ಹಡಗಿಗೆ ಎಷ್ಟು ಕೊಡಬೇಕು, ಬೇರೆ ಬೇರೆ. ಲೆಬನಾನ್ ಮೇಲೆ ಇವನು ಸುರಿತಿದ್ದಾನೆ ಇಸ್ರೇಲ್ಗೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಇವರು ಬಡದಾಡಿಕೊಂಡು. ಇದು ಇವತ್ತಿನದ್ದಲ್ಲ, ಇದು 3000 ವರ್ಷಗಳಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಇತಿಹಾಸ. ಎಲ್ಲಿಯಾದರೂ ನಮ್ಮ ಭರತಖಂಡ ಈ ರೀತಿಯದ್ದು, ನಮ್ಮ ಸನಾತನ ಧರ್ಮ ಈ ತೀರ ನಾವು ಬಿಟ್ಟು ಕೊಡತಕ್ಕಂಥ ವ್ಯಕ್ತಿತ್ವ. ಇದು ಬಿಡಲ್ಲ. ನಮ್ಮ ಜೀವ ನೆಮ್ಮದಿಯಾಗಿರ್ಲಿಕ್ಕೂ ಬಿಡೋದಿಲ್ಲ. ಶತಭಿಷ ನಕ್ಷತ್ರ ಬೇರೆ, ಸೌರಮಾನ ಯುಗಾದಿ, ಖಂಡಿತ ಇನ್ನಷ್ಟು ಕದಲಿಕೆ, ರಾಜಕೀಯ ತಲ್ಲಣಗಳು. ಅಲ್ಲಿ ನೋಡಿ, ಸೂರ್ಯ ಶುಕ್ರನ ಜೊತೆ ಸಮ್ಮಿಳಿತ ಆಗ್ತಿರ್ತಕ್ಕಂಥದ್ದು. ಒಂದು ರಾಜಕೀಯವಾಗಿ ಒಂದು 32ರಿಂದ 33% ರಿಸರ್ವೇಷನ್ ಕೊಡಬೇಕು ಅನ್ನತಕ್ಕಂಥದ್ದು ಒಂದು ಮಸೂದೆಯನ್ನು ತರ್ತಿದ್ದಾರೆ. ಎಲ್ಲ ಬರೀ ಗಂಡಸರ ರಾಜ್ಯಭಾರ, ಹೆಣ್ಮಕ್ಳಿಗೆ ಶಕ್ತಿ ಬಂದಿದೆ, ಅವರು ಕೂಡ ಆಡಳಿತದಲ್ಲಿ ಪಾಲ್ಗೊಳ್ಳಬೇಕು, ನಿಲ್ಲಬೇಕು, ಕಂಪಲ್ಸರಿ 33% ರಿಸರ್ವೇಷನ್ ಅವ್ರಿಗೋಸ್ಕರವೇ ಇಡಬೇಕು ಅನ್ನತಕ್ಕಂಥದ್ದು ಒಂದು ಹೊಸತನದ ಆದಂಥ ಆಲೋಚನೆ ತುಂಬ ವರ್ಷಗಳಿಂದ ನಡೀತಿತ್ತು, ಒಪ್ತಿರಲಿಲ್ಲ. ಈಗ ಅಂಥದಕ್ಕೆ ನಮ್ಮ ಘನ ಸರ್ಕಾರ ನಿರ್ಧಾರಕ್ಕೆ, ಆ ಮಸೂದೆಗೆ ಒಂದು ವಿಶೇಷ ಅಧಿವೇಶನವನ್ನು ನಿಯೋಜಿಸಿರ್ತಕ್ಕಂಥದ್ದು. ನೋಡಿ, ಈ ಗ್ರಹಗಳ ಪರಿಭ್ರಮಣ ಯಾವ ರೀತಿಯ ಒಂದು ಬದಲಾವಣೆಯನ್ನು, ಇನ್ನಷ್ಟು ಬದಲಾವಣೆ. ಇದು 33% ಅಲ್ಲ, ಒಂದು ಕಾಲಘಟ್ಟಕ್ಕೆ 50% ದಾಟುತ್ತೆ. ಬರೆದಿಟ್ಕೊಳ್ಳಿ. ಮುಂದಿನ 30 ವರ್ಷದಲ್ಲಿ ಸ್ತ್ರೀಯರೇ ರಾಜ್ಯವಾಳುತ್ತಾರೆ. ಅವರದ್ದು ಗೊತ್ತಾಗ್ಬಿಟ್ಟಿದೆ ಆ ಮಕ್ಕಳಿಗೆ. ಇಷ್ಟು ದಿನ
ಶತಶತಮಾನಗಳ ಸಹಸ್ರ ಯುಗಗಳಿಂದಲೂ ತುಳಿಯಲ್ಪಟ್ಟು ನೀನು ಬರೀ ಅಡಿಗೆಗಷ್ಟೇ, ನೀನು ಬರೀ ಮಕ್ಕಳು ಹೆರೋಗಷ್ಟೇ, ನೀನು ಮಲಗೋಕಷ್ಟೇ, ಅಡಿಗೆ ಮಾಡೋಕ್ಕಷ್ಟೇ, ಮನೆ ಒರೆಸೋಕ್ಕಷ್ಟೇ, ಈ ರೀತಿ ಇಟ್ಬಿಟ್ಟಿದ್ರು. ಇದು ಸತ್ಯ. ಸತ್ಯವನ್ನು ಒಪ್ಕೊಳ್ಳಲ್ಲ ನಾವಷ್ಟೇ. ಇವತ್ತು ಆ ಶಕ್ತಿ ದುರ್ಗಾ ಶಕ್ತಿಯಾಗಿ ತನ್ನ ಶಕ್ತಿಯನ್ನ ಇವತ್ತು ಎಲ್ಲೆಲ್ಲೂ ಅಮ್ಮಂದರಾಗಿ ನಿಂತಿದ್ದಾರೆ, ಚುಕ್ಕಾಣಿ ಹಿಡಿತಿದ್ದಾರೆ. ಬರಬೇಕು, ಕೊಡಬೇಕು. ನಮ್ಮ ಮನೆ ಸ್ತ್ರೀಯರಲ್ಲಿ ಅಂಥದ್ದೊಂದು ತಾಕತ್ತಿದೆ ಅಂದರೆ ಯಾಕೆ ಕುತ್ಕೋಬೇಕು? ಮಕ್ಕಳ ಕೊಡಬೇಕು. ಪ್ರತಿ ಮನೆಯಲ್ಲೂ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಇದೆ. ಆಗಲಿ, ಒಳ್ಳೆ ನಿರ್ಧಾರ. ಎರಡನೇದು ಇನ್ನೊಂದು ಗಮನಿಸಿ ನೋಡಿ ಸೂಕ್ಷ್ಮವಾಗಿ. ಬುಧ ಕುಜನ ಜೊತೆ ಸೇರಿದ್ದಾನೆ. ಒಂದು ಇಡೀ IT ಇಂಡಸ್ಟ್ರಿಯನ್ನೇ ಶೇಕ್ ಮಾಡತಕ್ಕಂಥ ಒಂದು ನ್ಯೂಸ್ ಬಂದಿದೆ. ಮೀಥೋಸ್ ಅನ್ನತಕ್ಕಂಥ ಒಂದು AI ಅನ್ನ ಕಂಡುಹಿಡಿದಿದ್ದಾರೆ. ಇದು ಎಂಥ AI ಟೆಕ್ನಾಲಜಿ ಅಂತ ಹೇಳಿದ್ರೆ, 1,000 ಗಂಟೆಗಳು 1,000 ಮಂದಿ ಕ್ರ್ಯಾಕ್ ಮಾಡತಕ್ಕಂಥ ಯಾವುದೇ ಒಂದು ಸಾಫ್ಟ್ವೇರ್ ಅನ್ನ ತಾನು 13 ಗಂಟೆಯಲ್ಲಿ ಕ್ರ್ಯಾಕ್ ಮಾಡತಕ್ಕಂಥ ತಾಕತ್ತನ್ನ ಒಳಗೊಂಡಿರತಕ್ಕಂಥ ಒಂದು ಸಾಫ್ಟ್ವೇರ್ ಸೃಷ್ಟಿಸಿದವನಿಗೆ ಕಂಪನ ಉಂಟು ಮಾಡಿಬಿಟ್ಟಿದೆ. ಎಂಟೈರ್ ಟೋಟಲ್ ಇಡೀ ಪ್ರಪಂಚದ ಘಟಾನುಘಟಿ ಬ್ಯಾಂಕಿಂಗ್ ಸೆಕ್ಟರ್, IT ಸೆಕ್ಟರ್, ಸೈಬರ್ ಸೆಕ್ಟರ್, ಹ್ಯಾಕಿಂಗ್ ಸೆಕ್ಟರ್, ಎಲ್ಲ ಸೆಕ್ಟರ್ಗಳ ಷೇರು ಮಾರುಕಟ್ಟೆಯನ್ನ ಗಡಗಡ ನಡಗಿಸಿಬಿಟ್ಟಿದೆ. ಸೃಷ್ಟಿಸಿದವನಿಗೆ ಗೊತ್ತಿಲ್ಲ. ಅವನು ಹೇಳ್ಬಿಟ್ಟಿದ್ದಾನೆ, ಇದು ಏನಾದ್ರೂ ಬೇರೆಯವರು ಪಾಪಾತ್ಮರ ಕೈಗೆ ಸಿಕ್ಬಿಟ್ರೆ, ದುರುಳರ ಕೈಗೆ ಸಿಕ್ಬಿಟ್ರೆ ಸರ್ವನಾಶವೇ ಅನ್ನತಕ್ಕಂಥದ್ದು. ಮನುಷ್ಯ ತನಗೆ ತಾನೇ ಇದು ಎಂಥದ್ದು ಒಂದು ಸಾಫ್ಟ್ವೇರ್ ಅಂದ್ರೆ, ಒಂದು ಮಗು ಸೃಷ್ಟಿಸಿದ್ದಾನೆ. ಆ ಮಗುವಿಗೆ ಯಾರೂ ಸಿಗದಾಗೆ ಜೈಲಲ್ಲಿ ಇಟ್ಬಿಟ್ಟಿದ್ದಾರೆ. ಇಂಟರ್ನೆಟ್ ಇರ್ಬೋದು, ಇನ್ನೊಂದಿರ್ಬೋದು, ಏನೂ ಸಿಗಬಾರ್ದು. ಆ ಸೃಷ್ಟಿಕರ್ತ ಅದಕ್ಕೊಂದು ಹಾಕ್ಬಿಟ್ಟು ನೀನೇ ಡೆವಲಪ್ ಆಗ್ತಿರುವಂತ. ಹೊರಗಡೆ ಬಂದಿದ್ರೆ ಇದು ತನಗೆ ತಾನೇ ಡೆವಲಪ್ ಹೆಂಗ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಈ ವೈರಸ್ಗಳು ಡೆವಲಪ್ ಆಗುತ್ತಲ್ವ, ಈ ಕೊರೋನಾ ಡೆವಲಪ್ ಆಗುತ್ತರ, ಇವನು ಹಾಕಿರುವ ಸೃಷ್ಟಿಸಿರುವ ಈ AI ಮಿಥೋಸ್ ಇದೆಯಲ್ಲ, ಜೈಲಲ್ಲಿ ಇಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾರ ಕೈಗೂ ಸಿಗಬಾರ್ದು, ಯಾರನ್ನು ಇದು ರೀಚ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಐಸೋಲೇಟೆಡ್ ಮಾಡಿ ಅಲ್ಲೊಂದು ಟೂಲ್ ಹಾಕಿ ಸಾಫ್ಟ್ವೇರ್ನ ಒಂದು ಇದನ್ನ ಮಾಡಿ ಬಿಟ್ಟಿದ್ದಾನೆ. ಹೊರಗಡೆ ಊಟಕ್ಕೆ ಬಂದಿದ್ರೆ ಅವನಿಗೆ ಮೆಸೇಜ್ ಮಾಡುತ್ತೆ. ಇದು ತನ್ನನ್ನು ತಾನೇ ಕ್ರ್ಯಾಕ್ ಮಾಡಿಕೊಂಡು ಹೊರಗಡೆ ಇರೋ ಇಂಟರ್ನೆಟ್ ಅನ್ನ ಅಸ್ತಿತ್ವವನ್ನ ಸೆಳ್ಕೊಂಡು ತನ್ನನ್ನು ಸೃಷ್ಟಿಸಿದವನು ಯಾರು, ಎಲ್ಲಿದ್ದಾನೆ ಅನ್ನತಕ್ಕಂಥದ್ದನ್ನ ತಿಳ್ಕೊಂಡು ಅವನಿಗೆ ಮೇಲ್ ಮಾಡುತ್ತೆ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ನಾಳೆ ಈ ಒಂದು ಸಾಫ್ಟ್ವೇರ್ ಯಾವ ಹಂತಕ್ಕೆ, ಪಿಕ್ಚರ್ಗಳಲ್ಲಿ ಏನು ತೋರಿಸ್ತಿದ್ದಾರೆ ಅದರ 100 ಪಟ್ಟಲ್ಲ, 1000 ಪಟ್ಟಲ್ಲ, 1,00,000 ಪಟ್ಟು ಶಕ್ತಿಶಾಲಿಯಾಗಿರತಕ್ಕಂಥ ಸಾಫ್ಟ್ವೇರ್. ಎಂಟೈರ್ ಪೆಂಟಗಾನ್ ಇಂದ ಹಿಡಿದು FBI ಇಂದ ಹಿಡಿದು CIA ಇಂದ ಹಿಡಿದು ಎಲ್ಲರೂ ದಿಗ್ಭ್ರಾಂತರಾಗಿ ಹಿಂಗೆ ಐಸೋಲೇಟೆಡ್ ಆಗಿ ಕೂತು ಬಿಟ್ಟಿದ್ದಾರೆ. ಇದರ ಹಿಂದ್ಗಡೆ ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳು ದುಡ್ಡು ಕೂಡ ಹಾಕಿದ್ದೇವೆ, ಅವರು ಬೆದರಿ ನಿಂತು ಬಿಟ್ಟಿದ್ದಾರೆ. ತನಗೆ ತಾನೇ ಕೈ ಜೋಡಿಸ್ಕೊಳ್ಳುತ್ತೆ, ಕಾಲು ಜೋಡಿಸ್ಕೊಳ್ಳುತ್ತೆ, ತಾನೇ ಮನುಷ್ಯನ ಹಾಗೆ ಯೋಚಿಸುತ್ತೆ, ಅವನಿಗಿಂತಲೂ 1000 ಪಟ್ಟು ತನ್ನನ್ನ ಸೃಷ್ಟಿಸಿದವನ ಹತ್ರಕ್ಕೆ ಹೋಗುತ್ತೆ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಈ ಒಂದು ಸಾಫ್ಟ್ವೇರ್ನ ಅಗಾಧತೆ. ಇದು ನಾಳೆ ಇದೊಂದು ದೊಡ್ಡ ಅನಾಹುತಕ್ಕೆ, ಇಮ್ಯಾಜಿನ್ ಅದು ಬಂದು ನಮ್ಮ ರಾಷ್ಟ್ರೀಯ ಆ ಒಂದು ಭದ್ರತೆಗೆ ಸಂಬಂಧಪಟ್ಟಂತ ಟೆಕ್ನಾಲಜಿಯನ್ನ, ನಾಸಾ ಇರ್ಬೋದು, ಇಸ್ರೋ ಇರ್ಬೋದು, ಬೇರೆ ಬೇರೆ ಡ್ರೋನ್ ಕೆಪಾಸಿಟಿ ಇರ್ಬೋದು, ಇಲ್ಲ ಪ್ಲೇನ್ಗಳು ಹಾರ್ತಿದಾವೆ, ಟೋಟಲ್ ಕಂಟ್ರೋಲ್ ಕ್ರಾಶ್ ಮಾಡಿಸುವಷ್ಟು ಮಟ್ಟಕ್ಕೆ, ಶತ್ರು ರಾಷ್ಟ್ರಗಳಿಗೆ ತಾನೇ ನುಗ್ಗಿಸಿ ಒಡಿಸುವಷ್ಟರ ಮಟ್ಟಕ್ಕೆ ತನಗೆ ತಾನೇ ರೀಡೆವಲಪ್ ಮಾಡ್ಕೊಳ್ಳೋ ಅಂತ ಒಂದು ಬ್ರಹ್ಮ ರಾಕ್ಷಸವನ್ನ ಸೃಷ್ಟಿಸ್ಬಿಟ್ಟಿದ್ದಾವೆ. ಒಬ್ಬರ ಮೇಲೊಬ್ರು ಪೈಪೋಟಿಗಳಲ್ಲಿ ಕಂಪಿಸಿ ಆಗಿ ಬಿಟ್ಟಿದೆ. ಕಂಪನ ಒಂದು ಇಡೀ ಒಂದು IT ಸೆಕ್ಟರ್ ಅನ್ನೇ ಉಲ್ಕಾಪಾತ ಒಂದು ತಂದಿಟ್ಕೊಬಿಟ್ಟಿದ್ದಾರೆ ಬ್ರಹ್ಮ ರಾಕ್ಷಸ. ಇದು ಸ್ವಾಲೋ ಮಾಡೋ ಸ್ಪೀಡ್ ಇದೆಯಲ್ಲ, ಜಗತ್ತಿನ ಯಾವುದೇ ಹ್ಯಾಕರ್ನು ಕೂಡ ಇದು ಹ್ಯಾಕ್ ಮಾಡಬಲ್ಲದು. ಈ ಮೀಥೋಸ್ ಅನ್ನತಕ್ಕಂಥ ಒಂದು AI ಎವ್ರಿಥಿಂಗ್. ಇವತ್ತೇನು ChatGPT ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತನಗೆ ತಾನೇ ಹುಡುಕಿ ತೆಗೆದು ನಿಮ್ಗೆ ಉತ್ತರ ಕೊಡುತ್ತೋ,
ಉತ್ತರ ಕೊಟ್ರೆ ಓಕೆ, ತನಗೆ ತಾನೇ ಅದು ಡಿಸೈನ್ ಆಗ್ಬಿಟ್ರೆ ನನ್ನ ಬ್ಯಾಂಕ್ ಪಾಸ್ವರ್ಡ್ ಏನು ಅಂತ ನಾವು ಕೇಳಿದ್ವಿ ಒಂದು ಉದಾಹರಣೆ ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲ, ಇದು ತನಗೆ ತಾನೇ ನಿಮ್ಮ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ತೆಗೆದು ಏನ್ ಬೇಕಾದ್ರೂ ಮಾಡಬಲ್ಲದು, ಯಾರಿಗೂ ಗೊತ್ತಾಗದಾಗೆ ತೆಗೆದು ಬಿಡಬಹುದು. ನನಗನ್ಸು ಹಾಗೆ ಮುಂದಕ್ಕೆ ನಿಜ ಹೇಳ್ತೇನೆ, ನಾವು ಯಾರು ಮೊಬೈಲೇ ಯೂಸ್ ಮಾಡಬಾರ್ದು, ಟೆಕ್ನಾಲಜಿ ಯೂಸ್ ಮಾಡಬಾರ್ದು. ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು ಇವತ್ತು ಆಲ್ರೆಡಿ ನಮ್ಮ ಭಾರತ ದೇಶ ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ CCTV ಇದೆಲ್ಲ ಬ್ಯಾನ್ ಮಾಡಿರೋದು, ಟಿವಿಗಳನ್ನ ಬ್ಯಾನ್ ಮಾಡಿರೋದು ಕಾರಣ ಇದು ಒಂದು. ದೇ ಕ್ಯಾನ್ ಹ್ಯಾಕ್ ಯು, ನಿಮ್ಮನ್ನ ಎಲ್ಲಿಂದ ಬೇಕಾದರೂ ಗಮನಿಸಬಹುದು, ನಿಮಗೆ ಗೊತ್ತಿಲ್ಲದೆಯೇ ಎಲ್ಲದಾದಂಥ ಈ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಬಹುದು. ನಿಮ್ಮಲ್ಲಿರೋದ್ರಿಂದ ಹಿಡಿದು ಹೊರಗಡೆ ಹೋಗೋದು, ಬರೋದು, ತಿನ್ನೋದು ಎಲ್ಲವನ್ನ ಕುಳಿತ ಟಿವಿಯಿಂದಲೇ ಕ್ರ್ಯಾಕ್ ಮಾಡ್ತಿದ್ದಾರೆ, CCTVಯಿಂದ ಕ್ರ್ಯಾಕ್ ಮಾಡ್ತಿದ್ದಾರೆ, ಏನೇನೋ ನಡೀತಿದೆ ಮಕ್ಕಳು. ನಾವು ಯಾವ ಮಟ್ಟಕ್ಕೆ ಇವಾಗ ಆಗ್ಬೇಕು ಅಂದ್ರೆ ಮುಂದಕ್ಕೆ ನಾವು ಒಂದು ಬೇಸಿಕ್ ಫೋನನ್ನ ಇಟ್ಕೊಂಡ್ರು ಹೆಚ್ಚು, ಅದರಲ್ಲಿ ಯಾವುದೇ ಪಾಸ್ವರ್ಡ್ಗಳಿಲ್ಲ, ಏನೂ ಇಲ್ಲ. ನಾವೊಂದು 30 ವರ್ಷಕ್ಕೆ ಎಂದಕ್ಕೆ ಹೋಗ್ಬೇಕು ಪಾಸ್ವರ್ಡ್ ಸಿಸ್ಟಮ್ ಅನ್ನ ಇಟ್ಕೊಳ್ಳಿಕ್ಕೆ? ಇಲ್ಲ ಅಂದ್ರೆ ಈ ಒಂದು ಪ್ರಭಾವರಿ AI ನೆನ್ಪಿಟ್ಕೊಳ್ಳಿ, ಹೋಯ್ತು. ಇನ್ನು ಜಾಬ್ಗಳು, ಸಿಂಪಲ್ ಜಾಬ್ಗಳು ಹೋಯ್ತು. ಹೊಡೆತ ಕೊಡೋದು ಬ್ಯಾಂಕಿಂಗ್ ಸೆಕ್ಟರ್ಗೆ ಫಸ್ಟು, ಸರ್ವಿಸ್ ಇಂಡಸ್ಟ್ರಿಗೆ ಫಸ್ಟು. ತನಗೆ ತಾನೇ ಮಾತಾಡುತ್ತೆ, ತನಗೆ ತಾನೇ ಉತ್ತರ ಕೊಡುತ್ತೆ, ಎವ್ರಿಥಿಂಗ್ ಇಟ್ ಇಸ್ ಡಿಸೈನಿಂಗ್, ತನಗೆ ತಾನೇ ಡೆವಲಪ್ ಆಗ್ತಿದೆ. ಯಾವ ಮಟ್ಟಕ್ಕೆ ಈ AI ವೇಗ ಇದೆ ಅಂದ್ರೆ ನೆನಪಿಟ್ಟುಕೊಳ್ಳಿ, ಕಂಡು ಹಿಡಿಯಲಾಗದ ಕಾಯಿಲೆಗಳಿಗೆ ಅದ್ಭುತವಾದಂಥ ಮದ್ದುಗಳ ಆವಿಷ್ಕಾರವೂ ಮಾಡಬಹುದು. ದೇ ಆರ್ ಆಲ್ರೆಡಿ ಕ್ರ್ಯಾಕಿಂಗ್ ಇಟ್ ಅಷ್ಟು ಸ್ಪೀಡಾಗಿ. ಯಾಕಂದ್ರೆ 1000 ಬಾರಿ ಹಾಕಿ ನೋಡುವಂತ ಒಂದು ಫಾರ್ಮುಲಾವನ್ನ ತನಗೆ ತಾನೇ ಹಾಕಿ ಇದು ರಿಸಲ್ಟ್ ಕೊಡುವಷ್ಟರ ಮಟ್ಟಕ್ಕೆ ಈ AI ಡೆವಲಪ್ಮೆಂಟ್ ಸ್ಪೀಡಾಗಿ ಹೋಗ್ತದೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಇದು ಔಷಧಿಗೆ ಇದ್ರೆ ಪರವಾಗಿಲ್ಲ, ಈ ತರದಕ್ಕೆ ಬಂದ್ಬಿಟ್ರೆ ಅದೇ ಔಷಧಿಯನ್ನ ಮಾರಕ ವೈರಸ್ ಆಗಿ ಬದಲಾಯಿಸ್ಬಿಟ್ರೆ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಕುಳಿತಿರೋದು ಬರೀ ಅಡಿಗೆ ಮಾಡು, ತಿನ್ನು, ಮಲಗು, ಏನೋ ಒಂದು ಕೆಲ್ಸಕ್ಕೆ ಹೋಗು, ನಮ್ಮನ್ನ ಯಾರು ಏನ್ ಮಾಡ್ತಾರೆ ಅನ್ನತಕ್ಕಂಥದ್ದು. ಇವತ್ತು ನೀವು ನೋಡ್ತಿದ್ದೀರಿ ಡಿಜಿಟಲ್ ಅರೆಸ್ಟು, ಇನ್ನೊಂದು ಬೇರೆ ಬೇರೆದೆಲ್ಲ ಏನೇನೋ ವಸ್ತನ ಕಂಡು ಹಿಡ್ಕೊಂಡಿದ್ದಾರೆ ಕಳ್ಳರುಗಳು. ಮೊನ್ನೆ ಯಾರೋ ಹೋಗಿ ಶಟ್ರ್ ಒಳಗಡೆ ತಲೆ ಸಿಕ್ಕಾಕೊಂಡಿದ್ದ. ಇನ್ನು ಟೆಕ್ನಾಲಜಿಯ ಕಳ್ಳತನದ ಲೆಕ್ಕಾಚಾರದ ಇನ್ನು ನಾವೆಲ್ಲ ಸಿಕ್ಕಾಕೋತೀವಿ ಮಕ್ಕಳು ಈಸಿಯಾಗಿ. ನೆನಪಿಟ್ಟುಕೊಳ್ಳಿ, 99.99999% ಅಂತ ಹೇಳಿದ್ರೆ 10 ಲಕ್ಷದಲ್ಲಿ ಯಾರೋ ಇಬ್ರು ತಪ್ಪಿಸ್ಕೋಬಹುದು. ಅದು ಕಳ್ಳತನ ಇರ್ಬೋದು, ಮೋಸ ಇರ್ಬೋದು, ವಾಟ್ ಎವರ್, ಅದು ಆಟೋಮ್ಯಾಟಿಕಲಿ ಅನಾಲಿಸಿಸ್ ಮಾಡಿ ಬಿಸಾಕುತ್ತೆ. ಏನೂ ಇಲ್ಲ, ಒಬ್ಬ ಸರ್ಕಾರಿ, ಈಗ ಒಂದು ಉದಾಹರಣೆ ಹೇಳ್ತೇನೆ, ಸರ್ಕಾರಿ ಕೆಲಸಗಾರ ಈ AI ಅವನ ಒಂದು ಡೇಟಾ ಹಾಕ್ಬಿಟ್ರೆ ಅವನ ಆಸ್ತಿ, ಅವನ ಹೆಸರಲ್ಲಿರೋ ಪ್ಯಾನ್ ಕಾರ್ಡ್ ಅಲ್ಲಿರೋ, ಆಧಾರ್ ಕಾರ್ಡ್ ಅಲ್ಲಿರೋ ಎಲ್ಲ ಆಸ್ತಿ ತೆಗೆದು ಯಾವಾಗ ಸೇರಿದ, ಎಷ್ಟು ಸಂಬಳ ಇತ್ತು, ಎಷ್ಟು ಮಲ್ಟಿಪ್ಲೈ ಆಗಿದೆ, ಎಷ್ಟು ಪರ್ಸೆಂಟೇಜ್ ಇನ್ ಮಿನಿಟ್, ನೀವು ಕೂತ್ಕೊಂಡು ಕ್ಯಾಲ್ಕುಲೇಟರ್ ಹಾಕೋ ಲೆಕ್ಕನೇ ಬೇಡ, ತೆಗೆದು ಟೇಬಲ್ ಮೇಲೆ ಬಿಸಾಕುತ್ತೆ. ಈಗ ಅವನು ಎಲ್ಲಿ ಕೂತಿದ್ದಾನೆ, ಯಾವ ಲ್ಯಾಂಡ್ ಡೀಲಲ್ಲಿ ಕೂತಿದ್ದಾನೆ, ಎಲ್ಲವನ್ನು ತೋರಿಸ್ಕೊಡೋ ಅಷ್ಟರ ಮಟ್ಟಕ್ಕೆ ಎಲ್ಲಾ ಕಳ್ಳರು ಸಿಕ್ಕಾಕೊಳ್ಳೋದೆ. ಎಲ್ಲವೂ ಅಷ್ಟು ಒಂದು ಡಿಜಿಟಲ್ನ ಒಂದು ಅತ್ಯಾಧುನಿಕ ಆವಿಷ್ಕಾರಗಳ ಒಂದು ಸಂಗಮ, ಕುಜಾಬುಧ ನಡೆದ್ರೆ ಸೇರಿದ್ರೆ ಇದೆ. ಇದು ಮಾರಕನೂ ಆಗುತ್ತೆ, ಬಾಧಕವೂ ಆಗುತ್ತೆ, ಸ್ವೀಕಾರವೂ ಆಗುತ್ತೆ. ಕೆಲವು ರಂಗಗಳಲ್ಲಿ ಅದೊಂದು ಅದ್ಭುತ ಆವಿಷ್ಕಾರ. ಅದು ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿಗಾರಿಕೆ ಇರಬಹುದು. ಇವುಗಳಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥದ್ರ ಮೇಲೆ ನಾವು ಮಾಡೋದದೇ. ನಮಗಿರತಕ್ಕಂಥ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ರು ಅಂದ್ರೆ ಕೆಟ್ಟದಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಜಾಸ್ತಿ. ಬೇಗ ಕೆಟ್ಟದಕ್ಕೆ ಎಲ್ಲಿಗೆ ಹೋಗಿ ತಲುಪುತ್ತೋ ಶಿವನೇ ಕಾಪಾಡಬೇಕು, ಐಸೋಲೇಟ್ ಆಗ್ಬೇಕು ಅಷ್ಟೇ ಮನುಷ್ಯ ಇದೆಲ್ಲದರಿಂದ. ಎಲ್ಲ ಈ ಡಿಜಿಟಲ್ಲು, ಲಾಕು, ಪಾಸ್ವರ್ಡು, ಇನ್ನು ನೋಡಿ ಆಲ್ರೆಡಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅವರಿಗೂ ಕೂಡ ಸರ್ಕಾರ ಪತ್ರಿಕೆಗೆ ಸಂಬಂಧಪಟ್ಟಂತೆ ರೀತಿಯಲ್ಲೇ ವರದಿಗಾರರು ಅಂತ ನಾವು ಒಪ್ಕೊಳ್ತೇವೆ. ಕೆಲವು ಪರ್ಸೆಂಟೇಜ್ ಅವರು ಕೂಡ ತಮ್ಮ ಕಂಟೆಂಟ್ಗಳಲ್ಲಿ ಹಾಕೋಬಹುದು. ತಪ್ಪಿದ್ರೆ ಅವ್ರ ಮೇಲೆ ಶಿಕ್ಷೆ. ಸೊ ದೇ ಆಲ್ಸೋ ಕ್ಯಾನ್ ಬ್ರಿಂಗ್ ದ ನ್ಯೂಸ್ ಅನ್ನುವಷ್ಟರ ಮಟ್ಟಕ್ಕೆ ಟೆಕ್ನಾಲಜಿ ಇವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಅದು ಇದು ಅಂತ ಮಾತಾಡ್ತಿದಾರಲ್ಲ,
ಕಂಟೆಂಟ್ ವರದಿಗಾರರು ಕೂಡ ಆಗತಕ್ಕಂಥದ್ದನ್ನ ಕೂಡ ನೋಡಿ ಟೆಕ್ನಾಲಜಿ ಬದಲಾಯಿಸಿದೆ. ಇನ್ನು ನ್ಯೂಸ್ ಚಾನೆಲ್ಗಳು ಎಲ್ಲಿರ್ತವೆ ಯೋಚನೆ ಮಾಡಿ ನೋಡಿ. ಕೂತ್ಕೊಂಡು ಯಾರೇನ್ ನ್ಯೂಸ್ ನೋಡ್ತಾರೆ ಇವರೇ ಕೊಡ್ತಿದ್ದಾರೆ ಎಲ್ಲ. ಪ್ರಪಂಚದಲ್ಲಿ ಸಿಗ್ದಿರೋದೆಲ್ಲ ಕಂಟೆಂಟ್ಗಳಲ್ಲಿ ಸಿಗ್ತಿದೆ. ಎಲ್ಲ ಇನ್ಫಾರ್ಮೇಶನ್ ನಿಮ್ಮ ಫಿಂಗರ್ ಟಿಪ್ಸ್, ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥದ್ದು. ನೀವು ಅಡಿಗೆಯಿಂದ ಹಿಡಿದು ಪ್ರತಿಯೊಂದು ಕುಜ ಬುಧನ ಸಂಗಮ ಅಲ್ಲಿ ನೋಡಿ, ಅದರ ಜೊತೆಯಲ್ಲಿ ಶನಿಯ ಸಂಗಮ ಅನ್ನೋ ಬ್ಯೂಟಿಫುಲ್ ಕಾಂಬಿನೇಷನ್ ವಿಚ್ ಇಸ್ ಬ್ರಿಂಗಿಂಗ್. ಇರಲಿ, ಟೆಕ್ನಾಲಜಿಯ ಕಡೆ ನೋಡ್ತಾ ನೀವು ಬದಲಾಗಿ ಮುಂದಿನ ಒಂದು 20 ವರ್ಷ 30 ವರ್ಷಕ್ಕೆ ನಾವು ಯಾವ ರೀತಿ ಸಿದ್ಧ ಆಗಬೇಕು, ಯಾವುದನ್ನ ಕಲಿತರೆ. ನನಗೆ ತಿಳಿದಿರೋ ಹಾಗೆ ಮಕ್ಕಳು ಬೇಜಾರೇ ಮಾಡ್ಕೋಬೇಡಿ. ಕೃಷಿಗೆ ಸಂಬಂಧಪಟ್ಟಂತೆ, ತೋಟಗಾರಿಕೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಬೆಳವಣಿಗೆ ಆಗಬೇಕು. ಆಹಾರ ಉತ್ಪನ್ನ, ಆಮೇಲೆ ಈ ಗ್ಯಾಸು, ಈ ಪೆಟ್ರೋಲು, ಇದನ್ನ ಬಿಟ್ಟು ಬೇರೆ ಇನ್ನೇನಾದರೂ ಜೈವಿಕ ಬೇರೆ ಸಾಂಪ್ರದಾಯಿಕ ಇಂಧನ ಸಂಪನ್ಮೂಲಗಳನ್ನ ಕಂಡುಹಿಡಿತಕ್ಕಂಥದ್ದು. ಇವುಗಳನ್ನ ಆಲ್ರೆಡಿ ಒಂದು ಗ್ಯಾಸ್ ಬಂದಿದೆ ಆಯ್ತಾ. ಹೈಡ್ರೋಜನ್ ಮೂಲಕ ಅಡಿಗೆ ಮಾಡಲು ಕಮರ್ಷಿಯಲ್ ಒಂದು ಸ್ಟವ್ ಬಂದಿದೆ, 1.5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ. ಅದನ್ನ ಇನಾಗ್ರೇಷನ್ ಮಾಡಿದ್ದಾರೆ. ನಾನು ಮೊನ್ನೆ ನೋಡ್ತಿದ್ದೆ ಯಾವುದದು. ಅದರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಬೇಕು, ತಿಳ್ಕೋಬೇಕು, ಆಮೇಲೆ ಬಂದು ನಿಮ್ಗೆ ಹೇಳೋಣ ಅನ್ಕೊಂಡೆ. ಆದ್ರೂ ಟಿಪ್ ಆಫ್ ದಿ ಐಸ್. ಕಮರ್ಷಿಯಲ್ ಹೋಟೆಲ್ಗಳಿಗೆ ಇದು ವರ್ಕೌಟ್ ಆಗ್ಬಿಡುತ್ತೆ. ದೊಡ್ಡ ದೊಡ್ಡ ಹೋಟೆಲ್ ವ್ಯವಹಾರದಲ್ಲಿ ಇರತಕ್ಕಂಥವರಿಗೆ ವರ್ಕೌಟ್ ಆಗುತ್ತೆ. ಎಸ್, ಹೈಡ್ರೋಜನ್ ಮೂಲಕ ಅಡಿಗೆ ಮಾಡುವಂತ ಗ್ಯಾಸ್ ರೀತಿಯಲ್ಲೇ ಬೆಂಕಿ ಬರುತ್ತೆ. ಸೌದೆನೂ ಇಲ್ಲ, ಗ್ಯಾಸು ಇಲ್ಲ, ಕರೆಂಟು ಇಲ್ಲ, ಹೈಡ್ರೋಜನ್ ಮೂಲಕ. ಆ ರೀತಿಯದ್ದು ಒಂದು ಟೆಕ್ನಾಲಜಿಗಳನ್ನ ಬೆಳೆಸ್ತಕ್ಕಂಥ ವಿದ್ಯಾ, ಕೆಲಸ, ಅಗ್ರಿಕಲ್ಚರ್, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ವಿದ್ಯಾಭ್ಯಾಸ, ವೃತ್ತಿಪರತೆಗೆ ಸಂಬಂಧಪಟ್ಟಂಥದ್ರಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಹೇಳಿದಾಗ 2031, ಇಫ್ ಐ ಆಮ್ ನಾಟ್ ರಾಂಗ್, 80% ಆಫ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಡು ರೋಡಿಗೆ ಬೀಳ್ತಾರೆ. ನೋ ಮೋರ್ ಜಾಬ್ಸ್. ನೀವು IT ಇದ್ದೀವಿ, ನಾವೇನೋ ಸಾಧಿಸ್ಬಿಟ್ಟಿದ್ದೀವಿ, BE ಮಾಡಿಬಿಟ್ಟಿದ್ದೀವಿ, BCA ಮಾಡಿಬಿಟ್ಟಿದ್ದೇವೆ, BTech ಮಾಡಿಬಿಟ್ಟಿದ್ದೇವೆ, ಇವುಗಳೆಲ್ಲ ಕಥೆಗಳು ಪುರ್ರಂತ ರೆಕ್ಕೆ ಮುರಿದೋಗಿ ಬೀಳತಕ್ಕಂಥ ಒಂದು ಪ್ರಭಾವ ಏನು ಹೋಯ್ತು. 2031, ಸೊ ಯು ನೀಡ್ ಟು ಚೇಂಜ್ ಪ್ಯಾಟ್ರನ್. ಆಮೇಲೆ ಗೌರ್ಮೆಂಟ್ ಜಾಬ್ಗಳು ಅಲ್ಲಿ ನೋಡಿ, ಅಲ್ಲಿ ಶನಿ, ಸೂರ್ಯ, ಕುಜ, ಬುಧ ಇಲ್ಲ, ಅಲ್ಲಿ ಉತ್ಪತ್ತಿ ಮಾಡೋಲ್ಲ. ಎಲ್ಲ ಗುತ್ತಿಗೆ ಕೆಲಸಗಳು ಕೊಡ್ತಕ್ಕಂಥದ್ದು ಮಾಡ್ತಾರೆ. ಅವ್ರ ಜಾಬ್ಗಳು ಮಾತ್ರ ಅವ್ರಿಗೆ ಏನ್ ಬೇಕೋ PF ಎಲ್ಲ ಸಿಗೋ ತರ ಅವ್ರಿಗೆಲ್ಲ ಫಸ್ಟ್ ಕ್ಲಾಸ್ AC ಟಿಕೆಟ್ ಎಲ್ಲ ಮಾಡ್ಕೋತಾರೆ ಪೊಲಿಟಿಷಿಯನ್ಸು. ಸಾಮಾನ್ಯ ಜಾಬ್ಗಳನ್ನೆಲ್ಲ ಗುತ್ತಿಗೆಗೆ ತಗೊಬಂದು ಒಂದು 80 to 90% ಇವ್ರು ಕಾಯ್ತಿದ್ದಾರೆ. ಆಲ್ರೆಡಿ KEBಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಸಿಟಿ ಬೋರ್ಡ್ ಇರ್ಬೋದು, ಬೇರೆ ಬೇರೆ ಬೋರ್ಡ್ಗಳು ಇರ್ಬೋದು, ಸಂಬಂಧಪಟ್ಟಂತ ಉದ್ಯೋಗಗಳನ್ನ ಗುತ್ತಿಗೆಗೆ ಒಳಪಡಿಸ್ತಕ್ಕಂಥದ್ರ ತಯಾರಿಗಳು ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ. ನೀವು ಇವತ್ತಿಗೂ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ನೋಡಿ, ಒಂದು 3 to 5% ಅಷ್ಟೇ ನೇರವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಬೇರೆಯವರೆಲ್ಲ ಗುತ್ತಿಗೆ ಆಧಾರದಲ್ಲಿ TCS ಮೂಲಕ ಇಲ್ಲ ಇನ್ಫೋಸಿಸ್ ಮೂಲಕ ನಿಮಗೆ ಅಲ್ಲಿ ಸ್ಕ್ಯಾನ್ ಮಾಡೋದು, ಫೋಟೋ ತೆಗೆಯೋದು, ನಿಮ್ದೆಲ್ಲ ಡೇಟಾ ರಿಸರ್ಚ್ ಮಾಡೋದು, ಇವೆಲ್ಲವನ್ನು ಮಾಡ್ತಿರೋದು ಗುತ್ತಿಗೆ ಆಧಾರಿತ ವ್ಯಕ್ತಿಗಳು. ನೇರ ಉದ್ಯೋಗಗಳು ಅಲ್ಲಿಲ್ಲ, ತೆಗೆದು ಬಿಟ್ಟಿದ್ದಾರೆ. ಮೊದಲೆಲ್ಲ ಪಾಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಅಂತ ಹೇಳ್ತಿದ್ರು. ಇನ್ಮೇಲೆ ಆ ರೀತಿಯ ಪ್ರಭಾವಗಳು ಹೆಚ್ಚಾಗ್ತಕ್ಕಂಥ. ಸೊ ಗೌರ್ಮೆಂಟ್ ಜಾಬ್ಗಳು ದೊಡ್ಡದಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ಅದರಲ್ಲಂತೂ ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳಿಗೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಿಮಗೆ ನೀವೇ ಕುತ್ತಿಗೆ ಪೂರ್ತಿ ತುಂಬಿಸ್ಕೊಂಡ್ರಿ ಅಂತ ಈ ಸೌರಮಾನ ಯುಗಾದಿಗೆ ಹೇಳ್ತಿರ್ತಕ್ಕಂಥದ್ದು ಬರ್ದಿಟ್ಕೊಳ್ಳಿ. ಸೂರ್ಯ ಶುಕ್ರನ ಪ್ರಭಾವ ಅಲ್ಲಿ ನೋಡಿ ಮಲಗ್ಬಿಟ್ಟಿದ್ದಾನೆ. ಶನಿ 12, ಕುಜ 12, ಬುಧ 12, ನೀಟಾಗಿ ಮಲ್ಕೋಬಿಟ್ಟಿದ್ದಾನೆ. ಶುಕ್ರ ಭೋಗಕಾರಕ, ನಿಮ್ಮನ್ನ ಸುಮ್ಮನೆ ಬಣ್ಣ ಬಣ್ಣದಲ್ಲಿ ಹೋಗ. ಎಷ್ಟು ಒಂದು KPSC ಇರ್ಬೋದು, ಇನ್ನೊಂದಿರ್ಬೋದು, ನೀವು ನೋಡಿ. ಇವತ್ತು ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಈ ಒಂದು ರಿಸರ್ವೇಶನ್ ಹೆಸರು ಹೇಳ್ಕೊಂಡೇ ಇವರು ರಾಜಕೀಯ ಮಾಡಿಕೊಂಡು ಅರ್ಹ ಅಭ್ಯರ್ಥಿಗಳು ಇವರೊಂದು ಪ್ರೋಟೋಕಾಲ್ ಇಡಬೇಕು. ರಿಸರ್ವೇಶನ್ ಯಾರಿಗೆ ಗೊತ್ತರ, ಅರ್ಹ ಅಭ್ಯರ್ಥಿಗೆ ಫಸ್ಟ್ ಪ್ರಿಯಾರಿಟಿ ಅಂತ. ಆಮೇಲೆ ಮಿಕ್ಕಿದ್ದು
ಇಲ್ಲವೇ ಇಲ್ಲ. ಅವ್ರು ಅದನ್ನ ಹೇಳಿದ್ರು, ಅಂಬೇಡ್ಕರ್ ಅವರು, ಇದನ್ನ ಇಷ್ಟು ವರ್ಷಕ್ಕೆ ಮಾತ್ರ ರಿಸರ್ವೇಶನ್ ಇಡಿ, ಇಲ್ಲ ಅಂದ್ರೆ ಇದನ್ನ ರಾಜಕೀಯ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ಆ ಪುಣ್ಯಾತ್ಮ ಬದುಕಿದ್ದಾಗ್ಲೇ ಹೇಳಿದ್ರು. ಇವತ್ತು ಇವ್ರೇನ್ ಮಾಡಿಟ್ಬಿಟ್ಟಿದ್ದಾರೆ, ಮೀಸಲಾತಿ, ಒಳ ಮೀಸಲಾತಿ, ಇನ್ನೊಂದಷ್ಟು ಮೀಸಲಾತಿ, ಇದನ್ನಿನ್ನೂ ಜೀವಂತ ಇಟ್ಟಿದ್ದಾರೆ. ಯಾಕೆ ಪರದೇಶಗಳು ಇಷ್ಟು ಒಂದು ಬೆಳೆದು ಬಿಟ್ಟಿದ್ದಾವೆ, ಇನ್ನೊಂದು ಅಂತೆಲ್ಲ ನಾವು ಕೇಳ್ತೇವೆ ಅನ್ನೋದಾದರೆ ಕಾರಣ ಅಲ್ಲೆಲ್ಲ ರಿಸರ್ವೇಶನ್ಗಳೇ ಇಲ್ಲ. ಮಕ್ಕಳು ಹೊಟ್ಟೆ ಸಂಕಟ ಪಡುತ್ತೆ. ಯಾವುದರಿಂದ ಯಾರನ್ನ ತುಳಿತಿದ್ರೋ ಅವರನ್ನ ಮೇಲಕ್ಕೆ ಬೆಳೆಸ್ಲಿಕ್ಕೆ ಒಂದು ಸಿಸ್ಟಮ್ ಅನ್ನ ಬಾಬಾಜಿ ತಂದ್ರೆ, ನಿಜವಾದ ಬಾಬಾಜಿ ಅವರು ಆ ಥರ ಮಾಡ್ತಿದ್ರು ಏಸಿಗೆ. ಇವತ್ತಿಗೂ ಕೂಡ ಕೆಲವು ಕಡೆ ಕ್ಷೌರ ಮಾಡೋದಿಲ್ಲ ಅಂತೆ, ಇವ್ರ ಮನೆ ಬಂಗಾರ ಆಗೋಗ. ದೇವಸ್ಥಾನಗಳಿಗೆ ಈಗಲೂ ಎಂಟ್ರಿ ಇಲ್ಲ ಅಂತೆ. ಏನೂ ಅರ್ಥನೇ ಆಗೋದಿಲ್ಲಪ್ಪ. ಆದ್ರೆ ನಿಜವಾಗ್ಲೂ ಇನ್ನೂ ಜೀವಂತ ಇದೆ ಕೆಲವೊಂದು ಒಳ್ಳೆತನ. ನಮ್ಮ ಧರ್ಮಸ್ಥಳದಲ್ಲಿ ಆಗಿಲ್ಲ, ಮಹದೇಶ್ವರನ ಬೆಟ್ಟದಲ್ಲಿ ಆಗಿಲ್ಲ, ತಿರುಪತಿಲಿ ಆಗಿಲ್ಲ. ನೀನು ನಮ್ಮ ಭಾರತೀಯನ, ನಮ್ಮ ಧರ್ಮಕ್ಕೆ ನಿಬಂಧನೆಗಳಿಗೆ ಒಳಪಟ್ಟಿದ್ಯಾ, ಬಾ ನೋಡ್ಬಾ. ಅಲ್ಲೇನು ನಿಮ್ಮ ಜಾತಿ ಸರ್ಟಿಫಿಕೇಟ್ ನೋಡೋದಿಲ್ಲ. ಆದ್ರೂ ಕೆಲವರು ಈಗಲೂ ಕೆಲವು ಕಡೆ ದೇವಸ್ಥಾನ, ಇನ್ನೊಂದು ಹಳ್ಳಿಗಳ ಕಡೆ, ಬೇರೆ ಕಡೆ ಅದನ್ನೊಂದು ರಾಜಕೀಯ ಮಾಡಲಿಕ್ಕೆ ಮಾಡಿಟ್ಕೊಂಡಿದ್ದಾರೆ. ಏನು ಅಸಹ್ಯವೋ. ಸೊ ವಿ ನೀಡ್ ಟು ರಿಮೂವ್ ದಟ್. ಅದನ್ನು ಕೂಡ ನಮ್ಮ ಘನವೇತ್ತ ಸರ್ಕಾರ ಇಟ್ ಈಸ್ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅನ್ನತಕ್ಕಂಥದ್ದು ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ, ಸೂರ್ಯನ ಈ ಒಂದು ಪಥಸಂಚಲನ ಸೌರ ಯುಗಾದಿಗೆ ಒಂದು ಹೇಳ್ತಿದ್ದಾನೆ, ಕುಜ ಬುಧನ ಜೊತೆ ಸೇರುತ್ತಿರುವುದರಿಂದ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲ, ಪ್ಯಾರಾಮೆಡಿಕಲ್ಸ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಓದ್ತಕ್ಕಂಥದ್ದು ಮಾಡಿ. ಮೆಡಿಕಲ್ ಲೈನ್ ಇಸ್ ಆಲ್ಸೋ ಬರೀ ಡಾಕ್ಟ್ರು ಅಂತಾನೆ ಕುತ್ಕೋಬೇಡಿ. ಅದರ ಹಿಂದ್ಗಡೆ ತುಂಬಾ ಇದೆ. ಅನೆಸ್ಥೇಷಿಯಾ ಇದೆ, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಇದೆ, ಎಕ್ಸ್ರೇ ಸ್ಪೆಷಲಿಸ್ಟ್ ಇದೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದೆ, ಲ್ಯಾಬ್ ಅಸಿಸ್ಟೆಂಟ್ಸ್ ಇದ್ದಾರೆ, ನರ್ಸ್ಗಳಿದ್ದಾರೆ, ಕಾಂಪೌಂಡರ್ ಇದ್ದಾರೆ, ಪ್ಯಾರಾಮೆಡಿಕಲ್ಸ್, ಆಂಬ್ಯುಲೆನ್ಸ್ ಸರ್ವಿಸಸ್, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಈ ಥರ ಮಾಡ್ತಕ್ಕಂಥದ್ದು, ಪೆಥಾಲಜಿಗೆ ಸಂಬಂಧಪಟ್ಟಂಥದ್ದು, ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಇದೆ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಅಂತಹದರ ವಿದ್ಯೆಗೆ ಸಂಬಂಧಪಟ್ಟಂಥದ್ರ ಮೇಲೆ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಇನ್ನು ಮೇಲೆ ಬ್ಯಾಂಕಿಂಗ್ ಉದ್ಯೋಗಗಳು ಕೂಡ ಒಡ್ತಾನೆ ಅಲ್ಲಿ. ಯಾಕಂದ್ರೆ ಈ AI ತನಗೆ ತಾನೇ, ಇನ್ನು CA ನೀವು ನಂಬಲ್ಲ, ಒಂದು ಕಾಲಘಟ್ಟಕ್ಕೆ ನಾವು ಓದ್ತಿದ್ದ ಕಾಲಘಟ್ಟಕ್ಕೆ 1 ಕೋಟಿ ರೂಪಾಯಿ ಇತ್ತು. ನಾವು ಓದ್ ಮುಗಿಸೋ ಅಷ್ಟಲ್ಲಿ 50 ಲಕ್ಷ. ಆಮೇಲೆ ಇತ್ತೀಚಿನವರೆಗೂ ಒಂದು 5-7 ವರ್ಷದವರೆಗೂ ಒಂದು 30 ಲಕ್ಷ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಗೆ ಇತ್ತು ವರ್ಷಕ್ಕೆ. ಇವತ್ತು ನೀವು ನಂಬಲ್ಲ, 10 ಲಕ್ಷಕ್ಕೆ ಬಂದು ನಿಂತಿದೆ. ಒಬ್ಬ CA ಮಾಡಿರೋನ್ಗೆ ತಿಂಗಳಿಗೆ 80,000 ರೂಪಾಯಿ. ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಕೂಡ AI ತಿಂದಾಕ್ಬಿಡುತ್ತೆ. ನೀವಂತಿದ್ರು CA, CFA, ICWA ಅನ್ನತಕ್ಕಂಥದ್ದು ಮೋಸ್ಟ್ ಟ್ಯಾಲೆಂಟೆಡ್, ಮೋಸ್ಟ್ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್, ನಾಲೆಜಬಲ್ ಪರ್ಸನ್ ಓನ್ಲಿ ಕ್ಯಾನ್ ಬಿ ಸರ್ವೈವ್ಡ್. ಸೊ ಚೆಕ್ ದಟ್. ನೀವೇನು ಓದ್ತಿದ್ದೀರಿ, ಆ ಬುಧ ವಿದ್ಯಾಕಾರಕ ನೀಚ ಆಗಿದ್ದಾನೆ. ಈ ಸೌರಮಾನ ಯುಗಾದಿಗೆ ನೀವ್ ಏನೇನ್ ಬದಲಾಯಿಸ್ಕೋಬೇಕು, ಯಾವುದನ್ನು ಬದಲಾಯಿಸ್ಕೋಬೇಕು, ವೃತ್ತಿಪರತೆಯಾಗಿ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ತೋಟಗಾರಿಕೆ ಮಾಡೋದಾದ್ರೂ ಹೇಳ್ಕೊಡಿ, ಅಗ್ರಿಕಲ್ಚರ್ ಮಾಡೋದಾದ್ರೂ ಹೇಳ್ಕೊಡಿ, 1 ಎಕರೆ ತೋಟ ತೆಗೆದುಕೊಡ್ತಕ್ಕಂಥದ್ದಾದ್ರೂ ಮಾಡ್ಕೊಡಿ. 3 ತೆಂಗಿನ ಗಿಡ ಇಟ್ರೆ 1,000 ತೆಂಗಿನ ಗಿಡ 1 ಎಕರೆನಲ್ಲಿ ನನಗೆ ಗೊತ್ತಿರೋ ಹಾಗೆ 400-500 ಗಿಡ ಇಡ್ಬೋದು ಅಂತಕ್ಕಂಥದ್ದು ನೋಡಿ. ಅದರಲ್ಲೇ ಒಂದು ಅಡಿಷನಲ್ ಮೆಣಸು ಬೆಳೆಸೋದು, ಕ್ಯಾಶು ಬೆಳೆಸೋದು, ಆಲೋವೆರಾ ಬೆಳೆಸೋದು, ಈ ಥರದನ್ನ ಮಾಡ್ತಿದ್ದಾರೆ. ಮಲ್ಟಿಪಲ್ ಕ್ರಾಪ್ಸ್ ಅನ್ನ ಮಾಡಿಸ್ತಕ್ಕಂಥದ್ದು. ಸೊ ಬದುಕು ಕಟ್ಕೋಬಹುದು. ಇಲ್ಲದ ಈ ಒಂದು ಲಕ್ಷಗಳ ಫೀಸು ಪೀಕ್ತಿರ್ತಕ್ಕಂಥ ಎಜುಕೇಶನ್ ಇಸ್ ಗೋಯಿಂಗ್ ಟು ಬಿ ಡಮಾಲ್. ನೆನಪಿಟ್ಕೊಳ್ಳಿ, ಸೂರ್ಯ ಈ ಒಂದು ಸೌರಮಾನ ಯುಗಾದಿಗೆ ಮುಂದಕ್ಕೆ ಬರ್ತಿರೋ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳಿ, ವಿದ್ಯೆ ಹೆಸರಿನಲ್ಲಿ ಸುಲಿಗೆ. ನಿಜವಾಗ್ಲೂ ಅದರಿಂದ ಉದ್ಯೋಗ ಸಿಗುತ್ತಾ? ಅದೆಲ್ಲ ಇಲ್ಲ. ಎಷ್ಟೋ ಇಂಜಿನಿಯರಿಂಗ್ ಕೋರ್ಸ್ಗಳು ಇಲ್ಲ, ಮುಚ್ಚಲ್ಪಟ್ಟಿದೆ ಇಂಜಿನಿಯರಿಂಗ್ ಕಾಲೇಜುಗಳು. ನೀವು ನಂಬಲ್ಲ, ಜಸ್ಟ್ 7 ವರ್ಷದ ಹಿಂದುಗಡೆ ಆಯುರ್ವೇದ ಸೀಟು 2 ಲಕ್ಷ 3 ಲಕ್ಷ ಇರಲಿಲ್ಲ ಸೀಟು. ಇವತ್ತು ನಮ್ಮ ರಾಜ್ಯದ ಬಹು ಸುಪ್ರಸಿದ್ಧ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜ್ ಇದೆ, 50 ಲಕ್ಷ ಕೆಳಗಡೆ ಇಲ್ಲ. ಬೆಟ್ರೆ ಅದನ್ನ 1 ಕೋಟಿಗೆ ತಂದು ನಿಲ್ಲಿಸ್ತಾರೆ. ಅದನ್ನು ಕೂಡ ಓದ್ಕೊಂಡು ಬಂದವ್ರಿಗೆ ಅಂತ ಸಂಬಳ, ಉದ್ಯೋಗ ಸೃಷ್ಟಿ ಏನಾದ್ರೂ ಆಗಿದೆಯಾ? ಇಲ್ಲ. ಗಮನಿಸಿ ನೋಡಿ, ಲಕ್ಷಗಟ್ಲೆ ಕೋಟಿಗಟ್ಲೆ ಫೀಸ್ಗಳನ್ನ ಪೀಕತಕ್ಕಂಥ ಕಾಲೇಜುಗಳು. ದಯಮಾಡಿ ಹೇಳ್ತಾನೆ, 2031-32 ವೃಷಭವನ್ನ ಈ ಒಂದು ಶನಿ ದಾಟಬೇಕು. ಮಿಥುನಕ್ಕೆ ಬಂದ್ರೆ ರೋಹಿಣಿ ನಕ್ಷತ್ರವನ್ನು ದಾಟಿ
ಮೃಗಶಿರ ನಕ್ಷತ್ರಕ್ಕೆ ಬಂದಾಗ ಶನಿ ಸ್ವಲ್ಪ ಉಸಿರಾಡತಕ್ಕಂಥದ್ದಾಗುತ್ತದೆ. ಅಲ್ಲಿಯವರೆಗೂ ಸುಂಟರ ಗಾಳಿಯ ಪ್ರಭಾವ ಎಲ್ಲರನ್ನು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗತಕ್ಕಂಥದ್ದು. ಈ ಸೌರಮಾನ ಯುಗಾದಿಗೆ ಹೇಳ್ತಿದ್ದಾನೆ, ಮಿಡ್ಲ್ ಕ್ಲಾಸ್ ಅಂಡ್ ಲೋವರ್ ಮಿಡ್ಲ್ ಕ್ಲಾಸ್, ನೀವು ಇನ್ನಷ್ಟು ಬಡವರಾಗ್ತೀರಿ. ಅಲ್ಲಿ ನೋಡಿ, ಶನಿ, ಕುಜ, ಬುಧ, ಬ್ಯಾಂಕುಗಳವರು ದಂಡೆತ್ತಿ ಬರ್ತಾರೆ. ಸಾಲಕ್ಕೆ ಹೋಗ್ಬೇಡಿ, ದಿಢೀರ್ ದುಡ್ಡಿಗೆ ಹೋಗ್ಬೇಡಿ, ಮ್ಯೂಚುವಲ್ ಫಂಡ್ಗಳ ಕತೆಗೆ ಹೋಗ್ಬೇಡಿ. ಇವರು ಸಿಪ್ಪು, ಲೊಟ್ಟು, ಲೊಸ್ಕು ಅಂತಾರೆ, ನೀವು ನಂಬಲ್ಲ. ಆಲ್ರೆಡಿ ಈ ಒಂದು ಇರಾನ್, ಈ ಒಂದು ಅಮೇರಿಕಾ, ಈ ಒಂದು ಇಸ್ರೇಲ್, ಲೆಬನಾನ್ ಇವುಗಳ ಯುದ್ಧದ ಈ ಒಂದು ಘರ್ಷಣೆಯಲ್ಲಿ ಒಂದು 30 to 35% ಮ್ಯೂಚುವಲ್ ಫಂಡ್ಗಳಿಗೆ ಹೊಡೆತ ಬಿದ್ದಿದೆ ವ್ಯಾಲ್ಯೂಯೇಷನ್. ನಿಮ್ ದುಡ್ಡು ಗೋವಿಂದ ಆಲ್ರೆಡಿ 1 ಲಕ್ಷ ಇಟ್ಟೊಂದು 35,000 ಹೋಯ್ತು, 65,000 ರೂಪಾಯಿ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟಿದೆ. ನೀವು 20 ವರ್ಷಕ್ಕೆ ಇಷ್ಟು ಬರುತ್ತೆ, ನಾನು ರಿಟೈರ್ಮೆಂಟ್ ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅಂತ ಅಂದ್ಕೊಂಡಿದ್ದಲ್ಲ, ಸ್ಟ್ರೈಟ್ ಶೂಟ್ ಔಟ್ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿದೆ. ಜಾಗ್ರತೆ. ಸೊ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಲ ಮಾಡಿ ಮನೆ, ಅಲ್ಲಿ ನೋಡಿ ಶನಿ, ಕುಜ, ಬುಧ ನಿಮ್ಮನ್ನ ತಿಕ್ಕರೇಗಿಸುತ್ತೆ, ತಲೆ ಕೆಡಿಸುತ್ತೆ. ಸಾಲಕ್ಕೆ ಹೋಗ್ಬೇಡಿ. ಮೊನ್ನೆ ಇನ್ನೂ ಮದುವೆ ಆಗ್ತಿಲ್ಲ, ಮದುವೆ ಫಿಕ್ಸ್ ಆಗ್ತಿದೆ. ಗುರುಗಳೇ, ಹುಡುಗಿಗೊಂದು 1 ಲಕ್ಷ ಸಂಬಳ, ಹುಡುಗನ್ಗೊಂದು 1.5 ಲಕ್ಷ ಸಂಬಳ, ವಿ ವಾಂಟ್ ಟು ಬೈ ಹೌಸ್ ಅಂತಿದ್ದಾರೆ. ಇನ್ 20 ವರ್ಷ ಯು ಆರ್ ಆಲ್ರೆಡಿ 30, ಆಲ್ಮೋಸ್ಟ್ 28-30. ಈಗಲೇ ಮನೆನಾ? ಇನ್ 20 ವರ್ಷ 50ನೇ ವಯಸ್ಸಿನವರೆಗೂ ಲಾಕ್ ಆಗ್ಬಿಡ್ತೀರಿ. ಎಷ್ಟು ಲೋನ್ ತಗೊಳಕ್ ಹೋಗ್ತಿದ್ದೀರಿ ಅಂತ ಹೇಳಿದೆ. 60 ಲಕ್ಷ ಅಂದ್ರು, ಮುಗಿಸೋ ಅಷ್ಟರಲ್ಲಿ ನಿಮಗೆ ನೆನ್ಪಿಟ್ಕೊಳ್ಳಿ 1.5 ಕೋಟಿ. ಆ 60 ಲಕ್ಷಕ್ಕೆ ಕಡಿಮೆ ಅಂದ್ರು 75,000ದಿಂದ 1 ಲಕ್ಷ ರೂಪಾಯಿ ಕಟ್ಟಬೇಕು. 20 ವರ್ಷಕ್ಕೆ ಚಿತ್ತಾಗ್ಬಿಡ್ತೀರಿ. ಡಿಫಾಲ್ಟ್ ನಿಮಗೆ EMI ಬರುತ್ತೆ, ಕಟ್ಬಿಡ್ತೀವಿ. ಅವೆಲ್ಲ ಬೇಡ, ಏನು ಮಾಡಬೇಡಿ ಅಂತ ಒಂದು ಬೇರೆ ಸಿಸ್ಟಮ್ಯಾಟಿಕ್ ಪ್ಲಾನ್ ಅನ್ನ ಹೇಳ್ಕೊಟ್ಟೆ. ಒಂದು 40 ತಿಂಗಳು ಹಿಂಗೆ ಹಲ್ಲು ಹಚ್ಕೊಳ್ಳಿ. ಇದೇ ದುಡ್ಡಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕೊಳ್ಳಿ, ನೀವು ಈ ತರ ಖರ್ಚು ಮಾಡ್ಕೊಳ್ಳಿ. ಅದೇ ಒಂದು 2 ಲಕ್ಷವನ್ನ ತಗೊಂಡು ಈ ರೀತಿಯಲ್ಲಿ ಕಟ್ಟಿ. ಕಡಿಮೆ ಅಂದ್ರೂ 1 ಕೋಟಿ ಬರುತ್ತೆ. ಅದನ್ನ ಫಿಕ್ಸ್ ಮಾಡೋದು ಹೇಗೆ, ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅಂತ. ಥ್ಯಾಂಕ್ ಯು ಗುರೂಜಿ ಅಂತ. ಇನ್ನು 28 ಮಗು ಮಾಡ್ಕೊಳ್ಳಿ. ಈಗಿನ ಮಕ್ಕಳಿಗೆ ಇವತ್ತು ಬೇಬಿ ಸಿಟ್ಟಿಂಗಿಗೆ ಗೋವಿಂದ ಸಾಮಾನ್ಯರು. ಇನ್ನು ಅನ್ನ ತಿನ್ನೋಕ್ಕಾಗೋಲ್ಲ. ಗ್ಯಾಸ್ ಈ ರೀತಿಯ ಆರ್ಭಟ ಸಂಬಂಧಪಟ್ಟಂಥದ್ದು. ಸೌರಮಾನ ಯುಗಾದಿ, ದಯಮಾಡಿ ಎಚ್ಚರಿಕೆ. ಸೂರ್ಯನ ಹಿಂದುಗಡೆ ಸೂರ್ಯ ಉಚ್ಚಂಗತವೇ, ಆದರೆ ಕೇತು ನಕ್ಷತ್ರದಲ್ಲಿದ್ದಾನೆ. ಈ ಒಂದು ಫಸ್ಟ್ ಆ 10 ಡಿಗ್ರಿ ಆ ಫೋರ್ಸ್ ಇದೆಯಲ್ಲ, ಶುಕ್ರನನ್ನು ಕೂಡ ತಿಂದಾಕ್ಬಿಡ್ತಾನೆ. ನಿಮ್ಮ ರೇತಸ್ಸು, ನಿಮ್ಮ ಶಕ್ತಿ, ನಿಮ್ಮ ಜೀವಶಕ್ತಿ, ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಆರ್ಥಿಕ ಶಕ್ತಿ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ತಿಂದಾಕ್ತಾನೆ. ನೋಡಿ, ಬುದ್ಧಿಕಾರಕ ಸೂರ್ಯನಿಂದ ಇಟ್ ಈಸ್ 12ನೇ ಮನೇಲಿ ಮಲಗಿದ್ದಾನೆ ಬುದ್ಧಿಕಾರಕ. ಶಕ್ತಿಕಾರಕ ಕುಜ ಮಲಗಿದ್ದಾನೆ. ಕರ್ಮಕಾರಕ 12ನೇ ಮನೇಲಿ ಮಲಗಿದ್ದಾನೆ. ಸೊ ರಾಹು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಪೂರ್ಣ ಕಾಳ ಸರ್ಪ ದೋಷದ ಒಂದು ಛಾಯೆಯ ಒಂದು ಪ್ರಭಾವಕ್ಕೆ ನಾವೆಲ್ಲ ಟ್ರಾನ್ಸಿಸ್ಟರ್ ಈ ತರ ಕೂತ್ಬಿಟ್ಟಿದ್ದೇವೆ. ಯಾವಾಗ ಮುಗಿಯುತ್ತಪ್ಪ, ಯಾವಾಗ ಇದಾಗುತ್ತಪ್ಪ, ಇವರೆಲ್ಲ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ದೊಡ್ಡವರು ದೊಡ್ಡವರಾಗುವುದೇ, ಕಾನೂನು ದೊಡ್ಡವರಿಗೆ, ನ್ಯಾಯ ದೊಡ್ಡವರಿಗೆ. ಇದು ಆಗತಕ್ಕಂಥದ್ದು. ಸೊ ಜಾಗ್ರತೆ. ನಿಮ್ಮ ಉಳಿತಾಯ ಅತಿ ಮುಖ್ಯ. ಬ್ಯಾಂಕಲ್ಲಿ ತಗೊಂಡೋಗಿಟ್ರು ಅದಕ್ಕೂ ಒಂದು ನಿಯಮಗಳು ತಂದಿಟ್ಟಿದ್ದಾರೆ. ಡ್ರಾ ಮಾಡಿದ್ರೆ ಇಷ್ಟು, ಇಟ್ರೆ ಇಷ್ಟು, ಎಲ್ಲ ಈ ತರ ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಏನಕ್ಕೆ ಬ್ಯಾಂಕಿಗೆ ಸಿಂಕ್ ಮಾಡಿ ಇಟ್ಟಿದ್ದಾರೆ. ಅದರ ಹೆಸರಿನಲ್ಲಿ ಸಿಬಿಲ್ ಹೆಸರಿನಲ್ಲಿ ಬೇರೆ ಒಂದು ಗೋಟಾಲ ಬರ್ತಿದೆ. ನೀವು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಮಾತ್ರನೇ ನಿಮ್ಗೆ ಸಿಬಿಲ್ ಒಳ್ಳೆ ರೇಟಿಂಗ್ ಬರೋದು ಅಂತ. ಆ ಸಿಬಿಲ್ ಸವಾಸನೆ ಬೇಡ. ನಮ್ ದುಡ್ಡು ನಮ್ಮ ಹತ್ರ ಸೇಫ್ಟಿ. ಇವತ್ತಿಗೂ ಒಂದು 2 ರಾಜ್ಯದ ಒಂದು ಸುಮಾರು 40 ಹಳ್ಳಿಗಳ ಜನ ಬ್ಯಾಂಕ್ ಅಕೌಂಟ್ ಇಟ್ಟಿಲ್ಲ. ಒಬ್ಬೊಬ್ಬರು 100 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನ ಮೈಂಟೈನ್ ಮಾಡ್ತಿದ್ದಾರೆ ಆ ಹಳ್ಳಿಗಳ ಜನ. ಇದೆ ಹೆಸರು ಹೇಳೋಕೆ ನನ್ಗೆ ಇಷ್ಟ ಇಲ್ಲ. ಬ್ಯಾಂಕಲ್ಲಿ ನಮ್ ದುಡ್ಡು ನಾವಿಟ್ಟು ಬಿಟ್ಟು ಅವ್ನ್ ಬಡ್ಡಿ ತಿನ್ನೋದಲ್ದೆ ನಮಗೆ ಬಡ್ಡಿ ಹಾಕ್ತಾನ ನಮ್ ದುಡ್ಡಲ್ಲಿ. ಈ ರೀತಿಯದ್ದೆಲ್ಲ ಇದೆ. ಎಚ್ಚರಿಕೆ. ಲೋನ್ಗಳಿಗೆ ಹೋಗ್ಬೇಡಿ, ಮನೆ ಮೇಲೆ ಲೋನ್ ಹೋಗ್ಬೇಡಿ, ವೆಹಿಕಲ್ ಲೋನ್ಸ್ಗೆ ಹೋಗ್ಬೇಡಿ, ಪ್ರಾಪರ್ಟಿ ಲೋನ್ಸ್ಗೆ ಹೋಗ್ಬೇಡಿ, ಇನ್ಶೂರೆನ್ಸ್ ಲೋನ್ಸ್ಗೆ ಹೋಗ್ಬೇಡಿ. ಇನ್ಶೂರೆನ್ಸ್ ಬಂದು ನಂಬರ್ 1 ಫ್ರಾಡ್. ನೆನಪಿಟ್ಟುಕೊಳ್ಳಿ, ಇನ್ಶೂರೆನ್ಸ್ ಇಸ್ ಅ ನಂಬರ್ 1 ಫ್ರಾಡ್. ಅವನು ಹೇಳೋದೊಂದು, ಕೊಡೋದೊಂದು. 25 ಸುಮಾರು ಒಂದು 15 ವರ್ಷ ನಾನು ಕಟ್ಟಿದ್ದೇನೆ. ನೀವು ನೆನ್ಪಿಡಿ, ಪ್ರತಿ ತಿಂಗಳು ಇಷ್ಟು ಅಂತ ಹೇಳ್ಬಿಟ್ಟು ಕೈಗೆ ಅದನ್ನ ನೋಡ್ಬಿಟ್ಟು ಗುಂಡಿಗೆಲ್ಲ ಹೊಡೆದೋಯ್ತು. ಏನೇನೋ ಹೇಳ್ತಿದ್ದಾನೆ.
ಅದ್ರ ಮೇಲೆ ನೀವು ಮನೆ ತಗೊಳಕ್ ಹೋದ್ರೆ ಈ ಸೌರಮಾನ ಯುಗಾದಿಯಲ್ಲಿ ನೋಡಿ ಕುಜ, ಅದ್ರ ಮೇಲೆ ಇನ್ಶೂರೆನ್ಸು, ಅದನ್ನ ಬೇರೆ ನಿಮ್ಗೆ ಹೇಳ್ದೆಯ 1 ಲಕ್ಷ 2 ಲಕ್ಷ, ಟಾಪ್ ಅಪ್ ಲೋನ್ಗೆ ಹೋದ್ರೆ ನಿಮ್ಗೆ ಹೇಳ್ದೆಯ 1 ಲಕ್ಷ 2 ಲಕ್ಷ ಮತ್ತೆಲ್ಲ ಒಂದು ಇನ್ಶೂರೆನ್ಸ್ ತಗೋತಾನೆ. ದಯಮಾಡಿ ಎಚ್ಚರಿಕೆ ಎಂದಿರಿ. ನಾನು ಏನಕ್ಕೆ ಇದೆಲ್ಲ ಹೇಳ್ತಿದ್ದೆ ಅಂದ್ರೆ ಈ ಗ್ರಹಗಳ ಪ್ರಭಾವ ನಿಮ್ಮನ್ನ ಈ ರೀತಿ ಸೆಳೆತಕ್ ಮಾಡುತ್ತೆ ಮಕ್ಕಳೇ. ನಿತ್ಯ ಬರೀ ಜ್ಯೋತಿಷ್ಯ ಅಲ್ಲ, ಈ ಗ್ರಹಗಳ ಪರಿಚಯ ನಿಮ್ಮನ್ನ ಯಾವುದನ್ನೆಲ್ಲ ಆಕರ್ಷಣೆ ವಿಕರ್ಷಣೆ ಇದು ಮಾಡುತ್ತೆ ಅನ್ನತಕ್ಕಂಥದ್ರ ಮೇಲೆ ಪ್ರಜ್ಞೆ ಇರಲಿ. ಕೊಳ್ಳು ಬಾಕುತನ ಮೊದಲು ನಿಲ್ಲಿಸಿ. ಅಲ್ಲಿ ಬುಧ ಕುಜ ಶನಿ ಕೂತ್ಕೊಬಿಟ್ಟಿದ್ದಾರೆ 12ನೇ ಮನೆಯಲ್ಲಿ. ನೋಡಿದ್ದೆಲ್ಲ ಕೊಳುಬಾಕ. ಇವಾಗ ನೀವು ನೋಡಿ, ನೀವು ಒಂದು ಯೂಟ್ಯೂಬ್ ಕೂಡ ನೋಡ್ಬೇಕು ಅಂದ್ರೆ ಪ್ರತಿ 2 ನಿಮಿಷಕ್ಕೆ 3 ನಿಮಿಷಕ್ಕೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಕಿರಿಕಿರಿ. ನನ್ನ ಪ್ರೋಗ್ರಾಮ್ ನೋಡ್ತಿದ್ರು ನೀವು ಹೇಳ್ತೀರಿ, ಗುರುಗಳೇ ಇದೇನಿದು ಇಷ್ಟ ಅಡ್ವರ್ಟೈಸ್ಮೆಂಟ್. ಖಂಡಿತ ನಾವು ಆಗ್ತಿಲ್ಲ. ನಾವೊಂದು ದಾಶರಥಿ ಚಿಟ್ಸ್ಗೆ ಸಂಬಂಧಪಟ್ಟಂಥದ್ದು ಒಂದು ಟೈಅಪ್ ಆಗಿದ್ದೇವೆ. ಎಸ್, ಅದು 1-2 ಬಾರಿ. ಬೇರೆ ಬರೋದೆಲ್ಲ ನೀವು ಸುಮ್ಮನೆ ಆನ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕಲಿ ಬರ್ತಾನೆ. ನೀವು ಯಾವ್ದನ್ನ ಇವತ್ತು ಅಮೆಝಾನ್ ನೋಡಿ, ನೀವು ಹುಟ್ಟಿದ್ರೆ ಅಡ್ವರ್ಟೈಸ್ಮೆಂಟು ಅಂತಾನೆ. ಎಲ್ಲದರಲ್ಲೂ ದೇ ಆರ್ ಬಿಕಮಿಂಗ್ ಮಾರ್ಕೆಟಿಂಗ್. ಆ ರೀತಿ ಡಿಜಿಟಲ್ ಕ್ರಾಂತಿಗಳು ನಡೀತಿದೆ. ನೀವು ಸಿಕ್ಕಾಕೋತಿದ್ರೆ ಅದನ್ನ ನೋಡ್ಬಿಟ್ಟು ಆಕರ್ಷಣೆಗೆ ತಿಂಗಳಿಗೊಂದು ಪ್ಲಾನರ್ ಮಾಡ್ಕೊಳ್ಳಿ. ಈ ತಿಂಗಳು ಇಷ್ಟೇ ಖರ್ಚು ಮಾಡೋದು, ಇದನ್ನ ಬಿಟ್ಟು ಹೋಗಲ್ಲ. ಈ ತಿಂಗಳಲ್ಲಿ ನಾನು ಈ ಟ್ರಿಪ್ ಹೋಗಲ್ಲ, ಈ ತಿಂಗಳಲ್ಲಿ ಪಾರ್ಟಿ ಮಾಡಲ್ಲ, ಇದನ್ನ ಬರ್ಡೇ ಪಾರ್ಟಿಗಳು ತುಂಬಾ ದೊಡ್ಡದಾಗಿ ಮಾಡಲ್ಲ, ಮದುವೆಗಳ ಖರ್ಚು ದೊಡ್ಡದಾಗಿ ಮಾಡೋದಿಲ್ಲ. ಮಕ್ಕಳಿಗೆ ಅದನ್ನೇ ಗಿಫ್ಟ್ ಕೊಟ್ಬಿಡ್ತೇವೆ. ಮಕ್ಕಳಿಗೆ ಗಿಫ್ಟ್ ಕೊಟ್ಬಿಡಿ. 15 ಲಕ್ಷ 20 ಲಕ್ಷ 30 ಲಕ್ಷ ಕೆಳಗಡೆ ಇನ್ನಿಲ್ಲ. ನೀವು ವೆಡ್ಡಿಂಗ್ ಡೆಸ್ಟಿನಿ ಪ್ಲೇಸ್ಗಳನ್ನ ಕೇಳಿ ನೋಡಿ, ಗುಂಡಿಗೆ ಕೈಗೆ ಬರುತ್ತೆ. ಹೌದು, ಅವರು ಖರ್ಚು ಮಾಡಿರ್ತಾರೆ, ಇಲ್ಲ ಅಂತೇನಲ್ಲ, ಅದು ಬೇರೆ ಕತೆ. ನಿಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇದೆಯಾ? ಭಾರತದಲ್ಲಿ ಮಾತ್ರ ಸಾಲ ಮಾಡಿ ಮದುವೆ ಮಾಡೋರು 99.99%, ಕರ್ನಾಟಕದಲ್ಲಿ 100 ಔಟ್ ಆಫ್ 100 ಸಾಲ ಮಾಡಿಯೇ ಮದುವೆ ಮಾಡೋದು. ಹುಚ್ಚುರ್ಸಂತೆ ಮಗಳು ಮದುವೆ ಅಲ್ವಾ ಸ್ವಾಮಿ, ಅದಕ್ಕೆ ಅಂತ ಅವ್ರಿಗೆ ಅದನ್ನ ಕೊಟ್ಬಿಡಿ, ಹೇಳ್ಬಿಡಿ. ಸಿಂಪಲ್ ಆಗಿ ಒಂದು ಮ್ಯಾರೇಜ್ ಮಾಡ್ತೀವಿ, ಕೈಗೆ ಒಂದು 5 ಲಕ್ಷದ ಒಡವೆ ಕೊಡ್ತೀವಿ, ಒಂದು 5 ಲಕ್ಷದ ಕ್ಯಾಶ್ ಕೊಡ್ತೀವಿ, ಏನೋ ಮಾಡ್ಕೊಳ್ಳಿಪ್ಪ ಅಂತ. ಸುಮ್ಮನೆ ಸಾಲ ಮಾಡಿ ಒಂದೊಂದು ಪತ್ರಿಕೆ 1000 ರೂಪಾಯಿ ಹೊಡ್ಸೋದು, ದೊಡ್ಡದಾಗಿ ಚೌಲ್ಟ್ರಿ ತೆಗೆಯೋದು. ಯಾರು ಇಟ್ಟು ಪ್ರಸಾದನೂ ನೆನ್ಪಿಟ್ಕೊಳ್ಳಲ್ಲ. ಮೊನ್ನೆ ಒಂದು ಪ್ರೋಗ್ರಾಮ್ ಇದೇ ತರ ಮದುವೆ ಕಾರ್ಯಕ್ರಮ, ಹೊರಗಡೆ ಬಂದ್ರೆ 4 ಜನ ಪ್ರಸಾದದ ಬಗ್ಗೆ ಮಾತಾಡ್ತಿದ್ರು. ನಿಜವೇ, ಏನ್ ಮಾಡ್ತೀರಾ? ತಂದೆ ಮಗಳ ಮದುವೆ ಮಾಡ್ತಿದ್ದಾರೆ, ಆ ಪ್ರಸಾದಕ್ಕೆ ಹೋಗಿದ್ದಾನೆ, ಚಾಟ್ಸ್ ಇಟ್ಬಿಟ್ಟಿದ್ದಾರೆ. ಏನ್ ಪುಣ್ಯಾತ್ಮನಪ್ಪ ಚಾಟ್ಸ್ ಇಟ್ಟಿದ್ದಾನೆ, ಯಾರಾದ್ರೂ ಪ್ರಸಾದಕ್ಕೆ ಚಾಟ್ಸ್ ಇಡ್ತಾರ ಅಂತ. ಅವರವರ ಇಚ್ಛೆ, ಅವರವರ ಟೇಸ್ಟು, ಪ್ಲಾನಿಂಗು, ಯಾರಿಗೂ ನೆನಪಿಲ್ಲ. ಮದುವೆ ಮುಗಿದು 1 ವಾರ ಆಗೋಯ್ತು, ಯಾರಿಗೂ ನೆನಪಿಲ್ಲ, ಸತ್ತೋದವ್ರದ್ದು ನೆನಪಿಲ್ಲ. ದಯಮಾಡಿ ಹೇಳ್ತಾನೆ, ನಮ್ಮ ಒಂದು ಕರ್ನಾಟಕದಲ್ಲಿ ಅಂಥದ್ದೊಂದು ಸಮಸ್ಯೆ ಇದೆ, ಸಾಲ ಮಾಡಿ ಮದುವೆ ಮಾಡೋದು. ಈಗಿರೋ ಬಂಗಾರದ ಬೆಲೆಗೆ ಉರುಳಾಕೋಬೇಕು. ಬೆಳ್ಳಿ ಅಂತೂ ಕೇಳಲೇಬೇಡಿ. 2.5 ಲಕ್ಷ ರೂಪಾಯಿ ಆಗ್ಬಿಟ್ಟಿದೆ ಬೆಳ್ಳಿ. ಇನ್ನು ಎಲ್ಲಿ 1 kg 70-75 ಸಾವಿರ ಕಿದ್ದಿದ್ದು. ಬೇಕು ಅಂತ ಒಂದು ಬಲೂನ್ ಸಿಸ್ಟಮ್ ಅನ್ನ ತಗೊಬಂದಿಟ್ಟಿದ್ದಾರೆ. ಅಲ್ಲಿ ಏನು ಅಂತ ಕ್ರಾಂತಿ ಏನು ನಡೆದಿಲ್ಲ. ಸುಮ್ಮನೆ ಬೈಯಿಂಗ್ ಡಿಮ್ಯಾಂಡ್ ಈ ತರದ್ದು ಒಂದು. ಹಾಗೆ ಪ್ರಾಪರ್ಟಿಗಳು ಕೂಡ ಸುಮ್ಮನೆ. ಏರ್ಪೋರ್ಟ್ ಬಂದ್ಬಿಟ್ಟಿದೆ, ಏನ್ ಪ್ಲೇನ್ ನಮ್ಮ ಮನೇಲಿ ಇಳಿಯುತ್ತಾ? ಏರ್ಪೋರ್ಟ್ ಬಂದ್ಬಿಟ್ರೆ, ರೈಲ್ವೆ ಸ್ಟೇಷನ್ ಬಂದ್ಬಿಟ್ರೆ, ಮೆಟ್ರೋ ಸ್ಟೇಷನ್ ಬಂದ್ಬಿಟ್ರೆ, ಬಸ್ ಸ್ಟೇಷನ್ ಬಂದ್ಬಿಟ್ರೆ, ಇದೆಲ್ಲ ಹುಚ್ಚುರ್ಸಂತೆ ಮಾಡ್ತಿರ್ತಕ್ಕಂಥದ್ದು. ಅಂತ ಕೆಲ್ಸಗಳು ಮತ್ತೆ ಹೋಗ್ಬೇಡಿ. ಅಲ್ಲೇ ಹೋಗಿ ತಗೊಳ್ಳೋದು. ಹೋಗಿ ಇಲ್ಲಿಂದ ಒಂದು 40 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿ ತಗೊಳ್ಳಿ. ದಯಮಾಡಿ ಹೇಳ್ತೇನೆ, ಇಲ್ಲಿ ಕೊಟ್ಟು ತಗೊಳ್ಳೋ ಬದಲು ಅಷ್ಟೇ. ನಾವು ಒಂದು ಸೈಟ್ ಇವತ್ತು ಬೆಂಗಳೂರಲ್ಲಿ ತಗೋತೀವಿ ಅಂದ್ರೆ 30-40 1.25 ಕೋಟಿ ಮುಗಿದೋಯ್ತು. 1 ಕೋಟಿ ಕೆಳಗಡೆ ಇಲ್ಲ. ಇನ್ ರಿಜಿಸ್ಟ್ರೇಷನ್ ಚಾರ್ಜು ಎಲ್ಲ. ಮತ್ತೆ ಮನೆ ಕಟ್ಲಿಕ್ಕೆ ನಿಮ್ ಜೀವಮಾನದ ಸೊತ್ತು. ಇವತ್ತು ಬೆಂಗಳೂರಿನಲ್ಲಿ ಯಾರಾದ್ರೂ 1 ಲಕ್ಷದ ಮೇಲೆ ಸಂಬಳ ತೆಗೆಯುವಂತ ಎಷ್ಟು % ಜನ ಇದ್ದಾರೆ ಅಂತ ನೀವು ನೋಡಿ. ಸುಮ್ಮನೆ ಅಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಪರಿವಾರದಲ್ಲಿ, ನಿಮ್ಮ ಗೆಳೆಯರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ % ಅಂತ, ಅದೆಲ್ಲ ಒಂದು 10% ಅಷ್ಟೇ. 1.5 ಕೋಟಿ ಜನರಲ್ಲಿ ಹಬ್ಬಬ್ಬ ಅಂದ್ರೆ 15 ಲಕ್ಷ ಜನ 1 ಲಕ್ಷ ಮೇಲ್ಪಟ್ಟು ಒಂದು ಆವ್ರೇಜ್ಲಿ 2 lakhs ಸ್ಯಾಲ್ರಿ ತಗೊಳ್ತಿರ್ತಕ್ಕಂಥದ್ದು. ಕೆಲವರು 10 ಲಕ್ಷ ಇರ್ಬೋದು, ಕೆಲವರು 1 ಲಕ್ಷ ಇರ್ಬೋದು. 2.5 ಲಕ್ಷ ಅಂದ್ರೆ 15 ಲಕ್ಷ ಜನನೇ. ಅಷ್ಟು ಜನ ಇಲ್ಲ. ಆದ್ರೂ
ಆದ್ರೆ ನೀವು ಸಾಲ ಮಾಡಿ ಕಾರ್ ತಗೊಳ್ಳೋದು, ಮನೆ ಕಟ್ಟೋದು, ಇದು ಏನೇನೋ. ಹಂಗಾದ್ರೆ ಸ್ವಂತ ಮನೆ ಇಲ್ವಾ ಗುರುಗಳೇ? ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋಣ. ಸೌರಮಾನ ಯುಗಾದಿ ಹೇಳ್ತಿದ್ದಾನೆ, ದಯಮಾಡಿ ಸುಟ್ಟು ಹಾಕಿ ಬಿಡುತ್ತಾನೆ. ಹೇಳಿಲ್ಲ ಗುರುಗಳು, ನಮ್ಗೇನು ಎಚ್ಚರಿಕೆ ಕೊಟ್ಟಿಲ್ಲ. ನಮಗ್ ಬರೀ ದಿನ ಭವಿಷ್ಯ ಹೇಳ್ಬಿಟ್ರೆ ಸಾಕು. ಏನೋ ಕಡಿದು ನಾವು ದೊಡ್ಡ ಗುಡ್ಡೆ ಹಾಕ್ಬಿಟ್ವಿ. ನನಗೇನು ಬೇಕಿಲ್ಲ ಮಕ್ಕಳೇ. ಈ ಗ್ರಹಗಳ ಆಕರ್ಷಣೆ ನಿಮ್ಮನ್ನ ವಿಧವಾದಂತ ಆಕರ್ಷಣೆ. ಒಬ್ಬೊಬ್ಬರ ಮನೆಯಲ್ಲಿ 5-5 ವಾಚು, 10 ವಾಚು ಕಟ್ತಿರೋ ಇಲ್ವೋ ಗೊತ್ತಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ವಾರಕ್ಕೆ ಒಂದ್ ಜೊತೆ ಬಟ್ಟೆ ಬಂದಿಲ್ಲ ಅಂದ್ರೆ ನಿಮ್ಗೆ ತಿಂದನ್ನ ಜೀರ್ಣ ಆಗಲ್ಲ. ನೀವು ನಂಬಲ್ಲ. ಈ ಶರ್ಟ್ ಇದೆಯಲ್ಲ, ನೀವು ನಂಬ್ತೀರಾ? ಕಡಿಮೆ ಅಂದ್ರು 10 ವರ್ಷ ಆಗಿದೆ, ನಂಬ್ತೀರಾ? ಆ ವರ್ಷಕ್ಕೊಮ್ಮೆಯೋ ಪರ್ಟಿಕ್ಯುಲರ್ ಕೆಲವು ದಿನ ಇದೆ, ಅದಕ್ಕೆ ಅಂತ ಹಾಕೋತಾನೆ. ಮಾವಯ್ಯ ಹೊಲ್ಸ್ಕೊಟ್ಟಿದ್ದು ಅಂತ. ನೋಡಿ ಇದನ್ನ ಹಾಕೋತಾನೆ. ಅದೇ ಸೌರಮಾನ ಯುಗಾದಿ, ಹೊಸ ಬಟ್ಟೆ ಹಾಕಬೇಕು. ಸರಿ, ಮಾವಯ್ಯ ಕೊಡ್ಸಿದ್ದು ಅಂತ ವರ್ಷಕ್ಕೊಮ್ಮೆ ದೀಪಾವಳಿಗೋ ಯುಗಾದಿಗೋ ಅದನ್ನ ತೆಗೆದು ಆ ಥರ ಇಟ್ಟಿದ್ದಾನೆ. ನಿಜವಾಗ್ಲೂ ಹೇಳ್ತೇನೆ, ಯಾರ ಮನೆ ಮುಂದ್ಗಡೆ ಹೋದ್ರು 10 ಜೊತೆ ಚಪ್ಪಲಿ ಇಟ್ಕೊಬಿಟ್ಟಿದ್ದೀರಿ. ಹಾಕ್ತಿರೋ ಇಲ್ವೋ? ಸೀಸನ್ಗೊಂದು ಬೊಟ್ಟುಗಳ ಸಮೇತ, ಸುಮ್ಮನೆ ಬ್ಯೂಟಿ ಪಾರ್ಲರ್ಗಳಿಗೆ ಸಮೇತ ಎಂತೆಂಥದ್ದು ಖರ್ಚು ಮಾಡ್ಕೊತಿದ್ದೀರಿ. ಅವಶ್ಯಕತೆಗೆ ಮೀರಿದ ಖರ್ಚುಗಳನ್ನ ಈ ಸೌರಮಾನ ಯುಗಾದಿ ಹೇಳ್ತಿದ್ದಾನೆ. ಪರಾಭವ ಸಂವತ್ಸರ ಅಂದ್ರೆ ಇನ್ನೇನೂ ಅಲ್ಲ, ಶಿವ ಪಾರ್ವತಿ. ಶರವಣ ಭವ ಪರಾಶಕ್ತಿ. ಭವ ಅಂದ್ರೆ ಶಿವ, ಪರ ಅಂದ್ರೆ ಪರಾಶಕ್ತಿ ದೇವಿ. ಅವರೇ ನಿಂತು ನಡೆಸ್ತಿದ್ದಾರೆ. ಆದ್ರೆ ನಾವೆಲ್ಲಿ? ನಮ್ಮ ಬುದ್ಧಿ ಮಲಗಿದ್ದಾನೆ, ಶಕ್ತಿ ಮಲಗಿದ್ದಾನೆ. ಇನ್ನೇನಕ್ಕೂ ಹೋಗಿ ಶಕ್ತಿ ಬಿಟ್ಟು ನಾವು ಪೆಟ್ಟು ತಿಂತಕ್ಕಂಥದ್ದಾಗುತ್ತೆ. ಸೌರಮಾನ ಯುಗಾದಿಗೆ ಮತ್ತೆ ಕೈ ಜೋಡಿಸಿ ಹೇಳ್ತಿದ್ದಾನೆ, ಬೇರೆ ಬೇರೆ ಖರ್ಚುಗಳಿಗೆ ಹೋಗಬೇಡಿ, ಅನವಶ್ಯಕ ಲಿಸ್ಟ್ ಮಾಡ್ಕೊಳ್ಳಿ. ಈ ತಿಂಗಳಿಗೆ ಇಷ್ಟೇ, ಹೋಗಲ್ಲ, ಪಿಕ್ಚರ್ಗಳಿಗೂ ಹೋಗಲ್ಲ, ಮನೇಲೇ ಈಗ ಬರ್ತವೆ. ಒಂದು 15 ದಿನ 20 ದಿನ, ಒಂದು ತಿಂಗಳಲ್ಲಿ ಬರ್ತವೆ. ಅದರಲ್ಲೂ ಕೂಡ ಈ ತರದ್ ಒಂದು ಏನೋ ಪಿಕ್ಚರ್ ಶೂಟಿಂಗ್ ಆಗಿ ಇನ್ನು ಏನಾಗಿದೆಯಲ್ಲೋ ಅದರಲ್ಲೇ ರಿಲೀಸ್ ಮಾಡ್ಬಿಡ್ತಾರೆ. ಈಗ ಯಾವುದೋ ಒಂದು ಪಿಕ್ಚರ್ ಇನ್ನು ರಿಲೀಸೇ ಆಗಿಲ್ಲ, ಆಲ್ರೆಡಿ ಅಂತ ಕೆಲಸ ಮಾಡಿಟ್ಟಿದ್ದಾರೆ. ಸ್ವಲ್ಪ ಜಾಗ್ರತೆ ಮಕ್ಕಳ. ಖರ್ಚಿನ ಲಿಸ್ಟ್ ಇರಲಿ. ಈ ತಿಂಗಳು ಇದನ್ನ ನಾವು ಮಾಡೋಲ್ಲ, ನಾವು ಎಕ್ಸ್ಟ್ರಾ ತಗೊಳ್ಳಲ್ಲ, ಎಕ್ಸ್ಟ್ರಾ ಹೋಟ್ಲಿಗೆ ಹೋಗಲ್ಲ, ಎಕ್ಸ್ಟ್ರಾ ಟ್ರಿಪ್ಗೆ ಹೋಗಲ್ಲ. ಸುಮ್ಮನೆ ದೇಶ ಸುತ್ತು ಬರ್ತಾನೆ. ಅದು ಕಲ್ಲು ಮಣ್ಣೆ, ಇದು ಕಲ್ಲು ಮಣ್ಣೆ, ಏನೋ ಒಂದು ಭ್ರಮೆ. ಅಲ್ಲಿರೋ ತ್ರಯಂಬಕೇಶ್ವರನೇ ನೋಡ್ಬೇಕು, ನಮ್ ನಂಜುಂಡೇಶ್ವರ್ ನೋಡ್ ಬನ್ನಿ ಸಾಕು ನಿಮ್ಗೆ ವರ್ಷಕ್ಕೊಮ್ಮೆ. ಅಲ್ಲಿಗೊಂದು 25,000 30,000 ಕಟ್ಮಂಡುನಲ್ಲಿ ಇರತಕ್ಕಂಥ ಶಿವನ್ನೇ ನೋಡ್ಬೇಕು. ಇಲ್ಲಿರೋ ಶಿವಯ್ಯ, ಮನೆ ಪಕ್ಕದಲ್ಲಿರೋ ಶಿವಯ್ಯ ಅಲ್ವಾ? ಇದೆಲ್ಲ ಯೋಚನೆ ಮಾಡಿ. ಫಾರಿನ್ ಟ್ರಿಪ್ಸ್ಗೆ ಹೋಗ್ಬೇಕು, ಹನಿಮೂನ್ ಟ್ರಿಪ್ಸ್ಗೆ ಹೋಗ್ಬೇಕು, ಅಂಡಮಾನ್ ನಿಕೋಬಾರ್ಗೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಏನ್ ಮಾಡ್ಬಿಟ್ರಿ? ಬಂದು ಏನ್ ಮಾಡ್ಬಿಟ್ರಿ? ಏನ್ ಸಿಗ್ಬಿಡ್ತು ನಿಮ್ಗೆ? ಮನಸ್ಸಿಗಷ್ಟೇ. ದಯಮಾಡಿ ಹೇಳ್ತೇನೆ, ಕರುವು ಕಾಲ ಅಂತ ಹೇಳ್ತೇವೆ ಅಂದ್ರೆ ಬರಗಾಲ ಅಪ್ಪಳಿಸಲಿದೆ. ಸರ್ಕಾರದ ದೊರೆ ಆಲ್ರೆಡಿ ಹೇಳಿದ್ದಾರೆ, ಬಿ ರೆಡಿ ಅಲರ್ಟ್ ಅಂತ. ಕೊರೋನಾ ತರದ್ದನ್ನ ಎದುರಿಸಲು ರೆಡಿಯಾಗಿ ಅಂತ. ಕೊರೋನಾ ತರದ್ದು ಅಂದ್ರೆ ಈ ತರದ್ದು ಒಂದು ಏನೋ ವೈರಸ್ ಬರುತ್ತಲ್ಲ, ಈ ತರದ ಭ್ರಮೆಯ ವೈರಸ್ಗಳಿಗೆ ಒಳಗಾಗಿ ನಮಗೆ ನಾವೇ ಶಾಪಗ್ರಸ್ತರಾಗ್ತೇವೆ. ಎಚ್ಚರಿಕೆ. ಅದ್ರ ಮೇಲೆ ನಿಮ್ಮ ಇಷ್ಟ. ಗುರುಗಳು ಹೇಳಿಲ್ಲ, ಯಾರೋ ಪುಣ್ಯಾತ್ಮರು ಕೆಲವರು ಇದು ಗ್ಯಾಸ್ದು ಪ್ರಾಬ್ಲಮ್ ಯಾವ ಜ್ಯೋತಿಷಿನೂ ಹೇಳಿಲ್ಲ, ಇದನ್ನೆಲ್ಲ ಹೇಳಿದ್ದೇವೆ. ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಆಯಿಲ್ಗೆ ಸಂಬಂಧಪಟ್ಟಂಥದ್ದು, ಪೆಟ್ರೋಲ್ಗೆ ಸಂಬಂಧಪಟ್ಟಂಥದ್ದು ತೊಂದರೆ ಅಂದ್ರೆ ಅದ್ರಿಗೆ ಸಂಬಂಧಪಟ್ಟಂಥದ್ದೇ ಅಲ್ವಾ ಅದು ಪ್ರಾಡಕ್ಟ್. ಮನುಷ್ಯ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತ ಬಹುದೊಡ್ಡ ಚಿಕ್ಕುಗಳು ಬರುತ್ತವೆ ಅಂತ ಹೇಳ್ಬಿಟ್ಟು ಶನಿಯ ಪ್ರವೇಶ ಆದಾಗಲೇ ಹೇಳಿದ್ದಾರೆ ಲಾಸ್ಟ್ ಇಯರ್. ನಿಮ್ಗಳಿಗೆ ಅದರ ಗಮನ ಇಲ್ಲ. ಈಗ ಆ ಥರದ್ದು ಹುಡುಕೊಂಡು ಕುತ್ಕೊಳ್ಳೋದಷ್ಟೇ. ದಯಮಾಡಿ ಹೇಳ್ತಿದ್ದಾನೆ, ಇವತ್ತಿಂದ ನಿಮ್ಮ ಖರ್ಚನ್ನ ನೀವು ನಿಭಾಯಿಸ್ಲಿಲ್ಲ, ನಡು ರೋಡಲ್ಲಿ ನಿಂತಿರಿ, ಬ್ಯಾಂಕ್ ಅವ್ನು ಬಂದು ಸೀಸ್ ಮಾಡ್ತಾನೆ. ನಿಮ್ಮ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಮನೆ ಇರ್ಬೋದು, ನೋ ಮೋರ್ ಸಾಲ, ನೋ ಮೋರ್ ಅಡಿಷನಲ್. ನಿಮ್ಮ ಹತ್ರ 1 ಲಕ್ಷ ಇದೆ ಅಂತ ಹೇಳೋದಂದ್ರೆ ಹೇಗ್ ಬಳಸ್ಕೋಬೇಕು ಸದುಪಯೋಗ ಅಂತ ನೋಡಿ ದಯಮಾಡಿ ಹೇಳ್ತಾನೆ. ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ, ಯಾವ ತರದ ವೃತ್ತಿಪರತೆಯ ಒಂದು ಉದ್ಯೋಗಗಳಿಗೆ ಅವರ ಜಾತಕ ಪರಿಶೀಲಿಸಿ ಮಾಡಿಸಿ. ಮೊನ್ನೆ ಕೂಡ ಒಂದು ಹುಡುಗ MCA ಮಾಡಿ ಬರ್ತಾನೆ, ನೀವು ನಂಬಲ್ಲ, ಬಹುದೊಡ್ಡ ಕಂಪನಿ ಅಂತ. ಎಷ್ಟು ಗೊತ್ತಾ ಸಂಬಳ? MCA ಮಾಡಿರೋ ಹುಡುಗ 17,000 ರೂಪಾಯಿ ಸಂಬಳ ಮಕ್ಕಳೇ. ಪ್ಯಾಕೇಜ್ ಇಸ್ 3.5 lakh ಅಂತ ಹೇಳ್ಬಿಟ್ಟು ಕೈಗೆ ಬರ್ತಿರೋದು 17,000. ನಾನು ಮದುವೆ ಆಗ್ಲಾ, ನನಗೆ ಏನ್ ಮಾಡ್ಲಾ ಅಂತ ತಟಸ್ಥವಾಗಿ ನೋಡ್ತಿದ್ದಾನೆ. MCA ಮಾಡೋಕೆ ನೆನಪಿಟ್ಟುಕೊಳ್ಳಿ, 17 ವರ್ಷದ ಓದು.
17 ವರ್ಷ. ಒಂದೊಂದು ವರ್ಷಕ್ಕೂ ಆವರೇಜ್ಲಿ 5 ಲಕ್ಷ ಬಿಲ್ಲಿಂಗು ಅಂತ ಹೇಳಿದ್ರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, 85 ಲಕ್ಷ. ಇವತ್ತು ಅದನ್ನ ಫಿಕ್ಸೆಡ್ ಮಾಡಿದ್ದಂದ್ರೂ ಕೂಡ ಕಡಿಮೆ ಅಂದ್ರೂ 60-65 ಸಾವಿರ ಬಂದಿರೋದು. ಆಗಲಿಂದಲೇ ಪ್ರತಿ ವರ್ಷ ಒಂದು ಬೇರೆ ರೀತಿಯ ಓದನ್ನ ಓದಿಸೋಣ, ICSE ಓದಿಸೋದಂತೆ. ನಾನು ಮೊನ್ನೆ ನೋಡ್ತೇನೆ, ಒಬ್ರು ವಾಚ್ಮೆನ್ ಕೆಲಸ ಮಾಡ್ತಿದ್ದಾರೆ, ಮಗನಿಗೆ ICSE ಅಂತಿದ್ದಾರೆ. ಏನಾದ್ರೂ ಬುದ್ಧಿ ಇದೆಯಾ? ಕೇಂಬ್ರಿಡ್ಜ್ ಸಿಲೆಬಸ್ ಇರುವಂತದ್ದು ಓದಿಸ್ತೀನಿ ಅಂತ ನೀನ್ ಮುಳುಗೋಗ್ತೀಯ ಹೋಗಿ ಸೊತ್ತನ್ನ ಅಂತ ಹೇಳ್ದ. ಕೇಂಬ್ರಿಡ್ಜ್ ಸಿಲೆಬಸ್ಗೆ ಸಂಬಂಧಪಟ್ಟಂತ ICSE ಓದಿಸ್ತೀವಿ ಅಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 8 ಲಕ್ಷದಿಂದ 30 ಲಕ್ಷದವರೆಗೂ ಫೀಸ್ ಇದೆ ವರ್ಷಕ್ಕೆ. ಆ ಮಗುಗೆ ಇವರೇನೋ ದೊಡ್ಡ ಜನನಾಯಕ, ಇವರು ದೊಡ್ಡ MP ಮಗ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ. ಸರಿ ಇದನ್ನೇ ಹೇಳೋದು, ಜಾತಕ ನೋಡೋದು ಏನಕ್ಕೆ ಗೊತ್ತಾ? ನಮ್ಮ ಸಾಮರ್ಥ್ಯ ಎಷ್ಟು, ನಮ್ಮ ಮಕ್ಕಳಿಗೆ ಎಷ್ಟು ತುಂಬಿಸ್ಬೋದು. ಇಂಥದ್ದು ಎಡವಟ್ಟುಗಳು ಮಾಡ್ಕೋತೀರಿ ಮಕ್ಕಳೇ. ಆಳತೆಗೆ ಮೀರಿದಂತ ಸಮಸ್ಯೆಗಳನ್ನ ನೀವಾಗಿ ಈ ಗ್ರಹಗಳ ಪ್ರಭಾವದಿಂದ ಸೆಳೆತಕ್ಕೆ ಒಳಪಟ್ಟು, ಯುದ್ಧ ಅಂದ್ರೆ ಇನ್ನೇನು ಅಲ್ಲ, ನಮ್ಮ ಮೇಲೆ ಬಾಂಬ್ ಬೀಳ್ಬೇಕು ಅಂತಲ್ಲ, ನಮಗೆ ನಾವೇ ಬಾಂಬ್ ಇಟ್ಕೊತಿದ್ದೀವಿ ಅಷ್ಟೇ. ನನ್ನ ಮಗ ಹಂಗ್ ಓದ್ಬೇಕು, ನಮ್ಮ ಮಗನ್ ಮದುವೆ ಹೆಂಗ್ ಮಾಡ್ಬೇಕು, ನಮ್ಮ ಮಗನ್ ಕಾಲೇಜ್ ಇದೇ ಓದಿಸ್ಬೇಕು, ನಾವ್ ಎಲ್ರ ಮುಂದ್ಗಡೆ ಹೆಂಗೆ ಬರ್ಬೇಕು, ನಮ್ಗೆ ಅವ್ರ ಮುಂದ್ಗಡೆ ಹೆಂಗ್ ಕಾರ್ ಇರ್ಬೇಕು. ಇದೆಲ್ಲ ಭ್ರಮೆಗಳನ್ನ ನೀರಿನ ಮೇಲೆ ಗುಳ್ಳೆ ದಯಮಾಡಿ ಬಿಟ್ಬಿಡಿ. ನೀವ್ ಯಾರು ಅಶೋಕ ಚಕ್ರವರ್ತಿಯ ವಂಶಸ್ಥರಲ್ಲ, ಅವ್ರ ಮನೆ ತಂದವರಲ್ಲ. ಮೈಸೂರು ಮಹಾರಾಜರ ವಂಶಸ್ಥರಲ್ಲ, ಅದಾನಿ ವಂಶಸ್ಥರಲ್ಲ, ಟಾಟಾ ವಂಶಸ್ಥರಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲ. ಅವ್ರಿಗೆ ಬೇಕದು, ನಮಗಲ್ಲ. ಅವ್ರಿಗೆ ಬೇಕು ಹುಚ್ಚು ತಿಕ್ಕೋ 40 ಕೋಟಿ ವಾಚನು ಅವ್ರು ಕಟ್ಟಬೇಕು, ಅದು ಅವ್ರು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಬೆಟ್ಟಿಂಗ್ ಹವಾಲಗಳು ಹೊರಗಡೆ ಬರ್ತವೆ, ಬರೆದಿಟ್ಕೊಳ್ಳಿ. ಇನ್ನಷ್ಟು ಮಾತಾಡೋಣ. ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸೂರ್ಯ, ಸೌರಮಾನ, ಯುಗಾದಿ ಯಾವ ರಾಶಿಗಳಿಗೆ ಏನಾಗ್ತಿದೆ, ಯಾವ ರೀತಿಯ ವೃತ್ತಿಪರತೆಗಳಿಗೆ ಏನಾಗ್ತಿದೆ, ಕೃಷಿಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಬಹುದು. ವಾಣಿಜ್ಯ ಕೃಷಿ, ಸ್ಪೈಸಸ್, ಕೆಲವು ವಸ್ತುಗಳಿದ್ದಾವೆ ಮಕ್ಕಳೇ, ನಿಜ. ಬರೀ ಒಂದೇ ಒಂದು ನುಗ್ಗೆ ಸೊಪ್ಪನ್ನ ನೋಡಿ, ಬರೀ ಒಂದು ನುಗ್ಗೆ ಸೊಪ್ಪು ಅಂತಾರಾಷ್ಟ್ರೀಯವಾಗಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ನುಗ್ಗೆಯಲ್ಲಿ ಅಷ್ಟು ದೊಡ್ಡ ಮೆಗ್ನೀಷಿಯಂ ಇದೆ. ಮೊನ್ನೆ ನನ್ನ ಆತ್ಮೀಯರು ಒಂದು ಮೆಗ್ನೀಷಿಯಂ ಟ್ಯಾಬ್ಲೆಟ್ 90 ತಗೋತಾರೆ, ಒಳ್ಳೆ ನಿದ್ದೆ ಬರುತ್ತೆ ಅಂತಕ್ಕಂಥ ಕಾರಣಕ್ಕೆ ಎಷ್ಟು ಗೊತ್ತಾ? 4,350 ರೂಪಾಯಿ. 4,350 ರೂಪಾಯಿ. ನೀವು ನಿಮ್ಮ ಹಿತ್ತಲಲ್ಲಿ 2 ನುಗ್ಗೆ ಗಿಡ ಹಾಕ್ಬಿಡಿ ನೋಡೋಣ. ನಿಮ್ಮ ಸ್ನೇಹಿತರದು ಆತ್ಮೀಯರು ಎಲ್ಲ ಮಾತಾಡ್ಕೊಂಡು ಯಾರ್ದಾದ್ರೂ ಹಿತ್ತಲಲ್ಲಿ ಇರುತ್ತೆ. ಸಣ್ಣದೊಂದು ಈ ರೀತಿ ಸಣ್ಣ ಬದಲಾವಣೆ. ಬಾಳೆನೇ ಬೆಳಿತೀನಿ ಅನ್ನೋದು, ಬಾಳೆಗೆ ಡಿಮ್ಯಾಂಡ್ ಇದೆಯಾ? ದಯಮಾಡಿ ಹೇಳ್ತಾನೆ, ಕೃಷಿಕರಿಗೆ ಬಂಪರ್ ಆಗಿ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸಿಕೊಂಡು, ಅಲ್ಲಿ ನೋಡಿ ಶನಿ, ಕುಜ, ಬುಧ, ಒಂದು 100 ರೈತರು ಮಾತಾಡ್ಕೊಳ್ಳಿ, ಎಲ್ಲ ಕಸ ತಗೊಬಂದು ಒಂದು ಗ್ಯಾಸ್ ಸೃಷ್ಟಿಸ್ಕೊಳ್ಳಿ. ನೀವು ನಂಬ್ಕೊಂಡಿರ್ಬೇಡಿ ಇವ್ರು ಯಾರು ದೊಡ್ಡ ಪುಣ್ಯಾತ್ಮರುಗಳನ್ನ. ಎಲ್ಲರೂ ಒಂದು 10 ಸಾವಿರ ಹಾಕೊಂಡ್ರೆ ಸಾಕು, 5 ಸಾವಿರ ಹಾಕೊಂಡ್ರೆ ಸಾಕು, 5 ಲಕ್ಷ ಒಂದು ಬಯೋ ಗ್ಯಾಸ್ ರೆಡಿ ಮಾಡಿ ಇಟ್ಕೋಬಹುದು.
ನನ್ನ ಮಾತು ಕೇಳಿ, ನೀವು ಸಪ್ಲೈ ಮಾಡ್ಬೋದು, ಸುತ್ತಮುತ್ತಲಿನವರಿಗೆ ಆ ಗ್ಯಾಸನ್ನು ಫಿಲ್ ಮಾಡಿ ಸಪ್ಲೈ ಮಾಡ್ಬೋದು. ಒಂದು ದೊಡ್ಡ ಕ್ರಾಂತಿಯನ್ನೇ ಕೃಷಿಕರು ಮಾಡಬಹುದು. ಶನಿ ಕುಜ ಬುಧ ಇದ್ದಾಗ, ಸೂರ್ಯ ಕೇತು ನಕ್ಷತ್ರದಲ್ಲಿದ್ದಾನೆ, ದೊರೆಯ ಕೈಯಲ್ಲಿಲ್ಲ. ಈ ಸೌರಮಾನ ಯುಗಾದಿಗೆ ಹೇಳ್ತಿದ್ದಾನೆ, ಬರೆದಿಟ್ಕೊಳ್ಳಿ, ದೊರೆ ಕೈಯಲ್ಲಿಲ್ಲ. ಠಿಕಾಣಿ ಹುಡ್ಕೋಬಿಟ್ಟಿದ್ದಾರೆ ಅವ್ರ ಎಲೆಕ್ಷನ್ಗಳಲ್ಲಿ. ನೀವು ಮಮತಾ ಬ್ಯಾನರ್ಜಿನ ನೋಡಿ, ಸ್ಟಾಲಿನ್ನ ನೋಡಿ, ಇವ್ರನ್ನೆಲ್ಲ ನೋಡಿ, ಇವರು ಎಲೆಕ್ಷನ್ ಗುಂಗಲ್ ಕೂತ್ಕೊಬಿಟ್ಟಿದ್ದಾರೆ. ಯಾವ್ದಾವ್ದು ಸ್ಟಿಂಗ್ ಆಕ್ಷನ್ಗಳು, ತುಂಬಾ ದೊಡ್ಡ ಒಂದು ರೀತಿ ಅವಮಾನ ಆಗುವಂತ ಹಗರಣಗಳು ಹೊರಗಡೆ ಬರ್ತವೆ. ಸೂರ್ಯ ಕೇತು ಸಾರದಲ್ಲಿದ್ದಾನೆ. ರಾತ್ರೋರಾತ್ರಿ ಪಕ್ಷದಿಂದ ಅದು ಬಿಟ್ಬಿಡಿ, ನಮಗ್ ಬೇಡ ಅದು ಆ ಹೊಲಸು, ನಿಮ್ಮ ಏಳಿಗೆ ಆಗ್ಲಿಕ್ಕೆ ಹೇಳ್ತಾನೆ. ಪ್ಯಾಕ್ಡ್ ಫುಡ್ಡು, ಲೇಬರ್ ಮ್ಯಾನೇಜ್ಮೆಂಟು ಸೂಪರ್ಬ್ ಆಗಿ ನಡೀತಕ್ಕಂಥದ್ದಾಗುತ್ತೆ. ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇರಬಹುದು, ಮೆಷಿನ್ ಲರ್ನಿಂಗ್ ಇರಬಹುದು, ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇರಬಹುದು, ಆರ್ಕಿಟೆಕ್ಚರ್ ಇರಬಹುದು, ಬಿಲ್ಡಿಂಗ್ ಸ್ಟ್ರಕ್ಚರ್ ಇರಬಹುದು, ಹೈಡ್ರೋಫೋನಿಕ್ ಇರಬಹುದು. ಸೌರಮಾನ ಯುಗಾದಿ ಹೇಳ್ತಿದ್ದಾನೆ, ನಿಮಗೆ ಯಾವ ರಂಗದಲ್ಲಿ ಅದ್ಭುತವಾದಂಥ ಆವಿಷ್ಕಾರಗಳು ಆಗುತ್ತವೆ ಅದರ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ, ದಯಮಾಡಿ ಬರೆದಿಟ್ಕೊಳ್ಳಿ. ಫುಡ್ ಇಂಡಸ್ಟ್ರಿನಲ್ಲಿ ಕೂಡ ಅತ್ಯದ್ಭುತವಾದಂಥ ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ. ನೈಸ್. ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಸೈಬರ್ ಕ್ರೈಮ್, ಹ್ಯಾಕಿಂಗ್ಗೆ ಸಂಬಂಧಪಟ್ಟಂತೆ ಬ್ಯೂಟಿಫುಲ್ ಆಗುತ್ತೆ. ಒಂದು ಅದ್ಭುತ ಆವಿಷ್ಕಾರಗಳು. ಲಾಕರ್ ಸಿಸ್ಟಮ್ಸ್, ನಿಮ್ಮ ಒಂದು ಡೇಟಾ ಸೇಫ್ಟಿ ಮಾಡೋದು, ನಿಮ್ಮ ಬಂಗಾರ ಸೇಫ್ಟಿ ಮಾಡೋದು, ನಿಮ್ಮ ಬೆಳ್ಳಿ ಸೇಫ್ಟಿ ಮಾಡೋದು, ಅಂಥದ್ದೊಂದು ಸಿಸ್ಟಮ್ ಅನ್ನ ಫಾರಿನ್ ದೇಶಗಳಲ್ಲಿದೆ. ಇವತ್ತು ನಾವು ಬ್ಯಾಂಕಲ್ಲಿ ಇಟ್ಟು ಕೂಡ ಭದ್ರತೆ ಇಲ್ಲ. ಬ್ಯಾಂಕ್ ಕೊಡೋದು ಮ್ಯಾಕ್ಸಿಮಮ್ 2 ಲಕ್ಷ ಇಲ್ಲ 3 ಲಕ್ಷ ಅಷ್ಟೇ, 3 ಲಕ್ಷವಷ್ಟೇ, ಅದಕ್ಕೆ ಮೇಲೆ ಕೊಡುವುದಿಲ್ಲ. ಸೊ ಅಂತದಕ್ಕೇನಾದ್ರೂ ಸೇಫ್ಟಿ ಮಾಡತಕ್ಕಂಥದ್ದು. ಧಾನ್ಯಗಳ ಶೇಖರಣೆ, ಹೈನುಗಾರಿಕೆಯಲ್ಲಂತೂ ಅದ್ಭುತ ಕ್ರಾಂತಿ ಆಗುತ್ತೆ. ಸೂರ್ಯ ನೆನಪಿಟ್ಟುಕೊಳ್ಳಿ, ಆ ಒಂದು ಕೇತು ಸಾರದಲ್ಲಿದ್ದು ಶನಿ ಕುಜ ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ಕೂತಿದ್ದಾರೆ. ಹೈನುಗಾರಿಕೆ ಅದರ ಮೇಲೆ ನೋಡಿ, ಸುಮ್ಮನೆ ಒಂದು 10 ರೈತರುಗಳು ವಯಸ್ಸಾದವರು ಇನ್ನೊಂದು ನಾಟಿ ಕೋಳಿ ಬೆಳೆಸೋದು, ಆರ್ಗ್ಯಾನಿಕ್ ತುಪ್ಪ ಮಾಡೋದು, ಅಲ್ಲೂ ಕಲಬೆರಕೆಗಳು ಏನೇನೋ ಮಾಡ್ತಿದ್ದಾರೆ. ಬಿಟ್ಬಿಡಿ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ರೈತರುಗಳೇ ಒಂದು ಒಕ್ಕೂಟ ಮಾಡ್ಕೊಳ್ಳಿ. ಒಬ್ಬೊಬ್ಬ ರೈತ ಕೂಡ ನೇರವಾಗಿ ಮಂಡಿಗೆ ತಲುಪಿಸ್ಲಿಕ್ಕೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಒಬ್ಬ ವಿದ್ಯಾವಂತ ಇದ್ದಾನೆ. ಅದರ ಹೆಸರಲ್ಲೂ ಕೂಡ ಆರ್ಗ್ಯಾನಿಕ್ ಅನ್ನೋ ಹೆಸರಿನಲ್ಲಿ ತುಂಬಾ ಸುಳ್ಳಿನ ಕಂತೆ, ಬರೀ ಸುಳ್ಳೆ. ಭೂಮಿ ತಾಯಿಯನ್ನ ಒಂದು ಬಾರಿ ಮದ್ದೊಡೆದು ಬಿಟ್ರೆ ನೋಡಿ, ಒಂದು 20-25 ವರ್ಷ ಅದಕ್ಕೆ ಸಂಬಂಧಪಟ್ಟಂಥದ್ದು ವಿಷ ಆಗೋಯ್ತು ಅಂತ. ಅದು ಹಾಗೇ ಇರುತ್ತೆ ಅನ್ನತಕ್ಕಂಥದ್ದು. ಅಂಥದ್ದು ಹೊಡೆದು ಈಗ ಏನೋ ಬೆಳೆಸ್ಬಿಟ್ಟಿದ್ದಾನೆ ನೋಡಿ. ಇಂಥದೆಲ್ಲ ಸುಳ್ಳು ಹೇಳ್ಕೊಂಡು ಆರ್ಗ್ಯಾನಿಕ್ ಹೆಸರಲ್ಲಿ ದೊಡ್ಡ ಫ್ರಾಡ್ ಮಾಡ್ತಿದ್ದಾರೆ. ಕಾಶಿನಲ್ಲೇ ಫ್ರಾಡ್ ಮಾಡ್ತಿದ್ದಾರೆ. ಸುತ್ತಮುತ್ತಲು ಕಾಷಾಯಿಗಳೇ. ನಿಜ ಹೇಳ್ತಾನೆ, ಹುಡುಕಿದ್ರೆ ಯಾರೋ ಒಬ್ರೋ ಇಬ್ರೋ, 100ರಲ್ಲಿ ಒಬ್ರೋ ಇಬ್ರು ಒಳ್ಳೆ ಒಂದು ಗುರು ಸಿಗೋದು, ಅವ್ರು ನಮ್ಮ ಕಣ್ಣಿಗೆ ಸಿಗೋದು ಇಲ್ಲ, ಅವರೆಲ್ಲೋ ಇರ್ತಾರೆ. ಎಲ್ರು ಆಶೀರ್ವಾದ ಬಾಬಾ, ಆವೋ ಬಾಬಾ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಇಟ್ರೆ ಹುಂಡಿ ತಟ್ಟೆಗೆ ಹಾಕಿದ್ರೆ, ಪಾದ ಪೂಜೆ ಮಾಡಿದ್ರೆ ಅಂತ ಕೆಲಸ ಬಂದ್ಬಿಟ್ಟಿದೆ. ಸೊ ಕಾಶಿನ್ ಬಿಡ್ಲಿಲ್ಲ, ಇನ್ನು ನಿಮ್ಮನ್ ಬಿಡ್ತಾರಾ? ಸೊ ಸ್ವಲ್ಪ ಬದಲಾಗಿ. ಇಟ್ ಈಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗತಕ್ಕಂಥ ಒಂದು ಅದ್ಭುತವಾದಿದೆ. ಅಲ್ಲಿ ನೋಡಿ, ಕುಜ ಶನಿ ಬುಧ ಸೋಲಾರ್ಗೆ ಸಂಬಂಧಪಟ್ಟಂಥದ್ದು, ಹೈಡ್ರೋಸೆಲ್ಗೆ ಸಂಬಂಧಪಟ್ಟಂಥದ್ದು, ಇವಿಗೆ ಸಂಬಂಧಪಟ್ಟಂಥದ್ದು, ವೆಹಿಕಲ್ಸ್ಗೆ ಸಂಬಂಧಪಟ್ಟಂಥದ್ದು. ನೀವು ನಂಬಲ್ಲ, ಒಂದು ರೋಲ್ಸ್ ರಾಯ್ಸ್ಗೆ ಸಂಬಂಧಪಟ್ಟಷ್ಟು ಕ್ವಾಲಿಟಿ ಗಾಡಿ ಇಂಟರ್ನ್ಯಾಷನಲ್ ಯಾವುದೂ ಇಲ್ಲ ಅಂತ ಹೇಳ್ತೀರಿ, ಹೌದಲ್ವಾ? 10ರಿಂದ 12 ಕೋಟಿ ಆಗುತ್ತೆ ರೋಲ್ಸ್ ರಾಯ್ಸ್, ಕಾಸ್ಟ್ಲಿಯೆಸ್ಟ್ ಕಾರು. ರೇಸ್ ಕಾರ್ ಬಿಟ್ಬಿಡಿ, ಅದು ರೇಸ್ಗೋಸ್ಕರ ಅದು ಕಾಸ್ಟ್ಲಿ ಇರುತ್ತೆ, ಅದು ಬೇರೆ. ರೋಲ್ಸ್ ರಾಯ್ಸ್ ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಕಾರ್ ಅಂತ. ಮೊನ್ನೆ ಹ್ಯೂವೈ ಅಂತ ಹೇಳ್ಬಿಟ್ಟು ಚೈನಾ ಅವನು ಒಂದು ಕಾರ್ನ ರಿಲೀಸ್ ಮಾಡಿದ್ದಾನೆ. 1,20,00,000 ಆಗುತ್ತೆ ಭಾರತೀಯ ದುಡ್ಡಿನಲ್ಲಿ. ರೆವಲ್ಯೂಷನ್, ಆಟೋಮೊಬೈಲ್ ರೆವಲ್ಯೂಷನ್. ರೋಲ್ಸ್ ರಾಯ್ಸ್ಗೆ ಅಪ್ಪನನ್ನ ಸೃಷ್ಟಿ ಮಾಡಿಟ್ಟಿದ್ದಾನೆ. ನೀವು ನಂಬೋಲ್ಲ, ಚೈನಾನಲ್ಲಿ ಬೆನ್ಜೋ S ಕ್ಲಾಸ್ ಅಂತ ಏನ್ ಮಾತಾಡ್ತೇವೆ, ರೋಲ್ಸ್ ರಾಯ್ಸ್
ಗೋಸ್ ಟು ಇನ್ನೊಂದು ಅಂತ ಏನ್ ಮಾತಾಡ್ತೇವೆ, ಆಡಿ ಅಂತ ಏನ್ ಮಾತಾಡ್ತೇವೆ, BMW 7 ಕ್ಲಾಸ್ ಅಂತ ಏನ್ ಮಾತಾಡ್ತೇವೆ. ಎಲ್ಲರ ಸೇಲ್ಸ್ 40% ಡಮಾಲ್. ಒಂದೇ ದಿನ, ಮೊದಲನೇ ದಿನ ಎಷ್ಟು ಕಾರುಗಳು ಬುಕ್ ಆಗಿರೋದು ಗೊತ್ತಾ? 12,000 ಕಾರುಗಳು. ಅಂದ್ರೆ ಹೆಚ್ಚು ಕಡಿಮೆ ನೀವು ನಂಬಲ್ಲ, $1.5 billion ಬಿಸ್ನೆಸ್ ಇನ್ ಸಿಂಗಲ್ ಡೇ. ಆಟೋಮೊಬೈಲ್ ಇಂಡಸ್ಟ್ರಿಯೇ ಶೇಕ್ ಆಗೋ ಹಾಗೆ ಈ ಒಂದು ಸೌರಮಾನ ಯುಗಾದಿಗೆ ಹೇಳ್ತಿದ್ದಾನೆ, ಫೋಕಸ್ ದಾಟ್. ನಮಗಿದೆ ಅಂಥದ್ರ ರೆವಲ್ಯೂಷನ್ಗೆ ಸಿದ್ಧರಾಗತಕ್ಕಂಥದ್ದು ಮಾಡಿ, ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ, ಆಮೇಲೆ ಶನಿ ಕುಜ ವಿಶೇಷವಾಗಿ ಬುಧನ್ ಜೊತೆ ಇರೋದ್ರಿಂದ ಈ ಒಂದು ಕಲ್ಲಿದ್ದಲು, ತಾಮ್ರ, ಉಕ್ಕು, ನಿಕ್ಕಲ್, ಬೇರೆ ಬೇರೆ ರೀತಿಯ ಈ ಒಂದು ವಸ್ತುಗಳು ಏನು ಸಿಗ್ತಿದಾವೆ ಅಲ್ಲ, ಈ ಯುರೇನಿಯಂ. ಅಲ್ಲಿ ನೋಡಿ, ಒಂದು ಕಲ್ಪಾಕಂನಲ್ಲಿ ಒಂದು ಅದ್ಭುತ ಆವಿಷ್ಕಾರವನ್ನ ನಮ್ಮ ದೇಶ ಪ್ರಪಂಚದ 3ನೇ ದೇಶವಾಗಿ ಬಿಟ್ಟಿದೆ. ಯುರೇನಿಯಂ ಮೂಲಕ ವಿದ್ಯುತ್ ಅನ್ನ ತಯಾರಿಸ್ತಕ್ಕಂಥದ್ದು. ಎಸ್, ವಿದ್ಯುತ್ ಆವಿಷ್ಕಾರ ಕರೆಕ್ಟಾಗಿ ಅದು ಇನ್ನೊಂದು 4-5 ವರ್ಷದಲ್ಲಿ ನಡೀತು ಅಂತ ಹೇಳ್ದ ಅಂದ್ರೆ ಇಡೀ ದೇಶಕ್ಕೆ ದೇ ಕ್ಯಾನ್ ಸಪ್ಲೈ ದಿ ಪವರ್. ಯೋಚನೆ ಮಾಡಿ ನೋಡಿ, ಯುರೇನಿಯಂ ಮೂಲಕ, ವೇಸ್ಟ್ ಕಚ್ಚಾ ವಸ್ತುಗಳ ಮೂಲಕ. ಸೊ ಅಂತ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು, ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟಂಥದ್ದು, ಸರ್ಜರಿಗೆ ಸಂಬಂಧಪಟ್ಟಂಥದ್ದು, ಡೆಂಟಲ್ಗೆ ಸಂಬಂಧಪಟ್ಟಂಥದ್ದು, ಮಣ್ಣಿಗೆ ಸಂಬಂಧಪಟ್ಟಂಥದ್ದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ಇಂಜಿನಿಯರಿಂಗ್ ಮುಖ್ಯವಾಗಿ ಸಿವಿಲ್ಲು, ಕೆಮಿಕಲ್ಲು, ಫರ್ಟಿಲೈಸರು ಇಂತಹದಕ್ಕೆ ಸಂಬಂಧಪಟ್ಟಂಥದ್ದು, ಸರ್ಜರಿಗೆ ಸಂಬಂಧಪಟ್ಟಂಥದ್ದು, ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು, ನ್ಯಾಚುರೋಪತಿಗೆ ಸಂಬಂಧಪಟ್ಟಂಥದ್ದು, ಫುಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, ಇವುಗಳೆಲ್ಲವೂ ಟಾಪ್ 10 ಆಗಿ ಬರುತ್ತವೆ. ಅಂತಹ ಒಂದು ವಿಭಾಗಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ ಹೆಚ್ಚೆಚ್ಚು ಗಮನ ಕೊಡತಕ್ಕಂಥದ್ದು ಮಾಡಿ, ಸುಮ್ಮನೆ ಧುಮುಕ್ತಾ ಕೂತ್ಕೋಬೇಡಿ. And education is never going to end. ಎಜುಕೇಶನ್ ಇಂಡಸ್ಟ್ರಿ ಅಂತಹದಕ್ಕೂ ಕೂಡ ಸಂಬಂಧಪಟ್ಟಂಥದ್ದರ ಮೇಲೆ ಗಮನ ಕೊಡತಕ್ಕಂಥದ್ದು ಮಾಡಿ, ಈ ಸೌರಮಾನ ಯುಗಾದಿಗೆ ಮಾಸ್ಟರ್ಸ್ ಮಾಡ್ಕೋತೇವೆ, ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಕೋತೇವೆ. ಶನಿ ದೀರ್ಘಾವಧಿ ವಿದ್ಯೆ, ಪ್ರೊಫೆಸರ್ಗಳು ಅಲ್ಲೇ ನಿಂತ್ಕೋಬೇಡಿ. ಯಾವುದೋ ಈ ಕಂಪ್ನಿ ಹೇಳ್ಕೊಳ್ಳೋಕೆ ಕಾರ್ಪೊರೇಟ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ಸರ್ಕಾರಿ ಮಟ್ಟದ ಕೆಲಸಗಳಲ್ಲಿ ಘೋಟಾಲ ನಡೀತವೆ. ಸೂರ್ಯ ಸೌರಮಾನ ಯುಗಾದಿ ನೆನ್ಪಿಟ್ಕೊಳ್ಳಿ. ಶುಕ್ರನ್ ಜೊತೆ ಕೂತಿದ್ದೇನೆ ತೋರ್ಸ್ಕೊಳಕ್ಕೆ, ಅಲ್ಲಿ ಭ್ರಷ್ಟಾಚಾರ ಮಡುಗಟ್ಟಿ ನಿಲ್ಲುತ್ತೆ. ಮೊನ್ನೆ ನೋಡಿ, ಯಾವುದೋ ಒಂದು ಜಮೀನನ್ನು 50-55 ಎಕರೆ ಅಸ್ತಿತ್ವವೇ ಇಲ್ಲದ ಕಂಪನಿಗೆ ಕೊಟ್ಟು ಬಿಟ್ಟಿದೆ ನಮ್ಮ ಸರ್ಕಾರ. ಯಾರೋ ಹೋಗಿ ಸ್ಟೇ ತಂದಿದ್ದಾರೆ, ಉಗಿದಿದೆ. ಈ ತರದ್ದು ದೊಡ್ಡ ದೊಡ್ಡ ಹಗರಣಗಳು ದೊಡ್ಡ ದೊಡ್ಡವ್ರದ್ದು ಬರುತ್ತೆ. ಆಗೇನ್ ಮಾಡ್ತಾರೆ, ಯಾವುದೋ ಒಂದು ನಮ್ಮ ಡೈವರ್ಷನ್ ಮಾಡ್ಲಿಕ್ಕೆ, ಪೊಲಿಟಿಕಲ್ ಡೈವರ್ಷನ್ ಮಾಡ್ಲಿಕ್ಕೆ ಅಲ್ಲೊಂದು ಇನ್ನೊಂದು ಏನೋ ಒಂದು ತರ್ತಾರೆ ಅವರು ಸಡನ್ ಆಗಿ, ಅಂಥದ್ದೊಂದು ಮಾಡ್ತಾರೆ. ಯುದ್ಧದ ಹೊಸ್ತಿಲಲ್ಲಿದ್ದೇವೆ ಪ್ರತಿ ಮನೆಯವರು. ಜಾಗೃತ ಜಾಗೃತ ಜಾಗೃತ, ಎಚ್ಚರಿಕೆ ಅಂತ ಹೇಳ್ತಾ, ರಾಶಿ ಅನುಗುಣವಾಗಿ ನಾನು ಆಲ್ರೆಡಿ ಯುಗಾದಿಗೆ ಹೇಳಿದ್ದೇನೆ, ಪರಾಭವ ಸಂವತ್ಸರ. ಆದರೆ ಸೌರಮಾನ ಯುಗಾದಿಗೂ ಕೂಡ ನಿಮ್ಮಲ್ಲಿ ಆ ಚೇತರಿಕೆ ಹುಟ್ಟಿಸ್ಲಿಕ್ಕೆ ಯಾವ ರಂಗ ಏಳಿಗೆ. ಸ್ಟಾಕ್ ಮಾರ್ಕೆಟ್ ಮಾತ್ರ ನಂಬ್ಕೊಂಡು ಕುತ್ಕೋಬಿಡಿ. 95% ಸ್ಟಾಕ್ ಮಾರ್ಕೆಟ್ ಇಸ್ ಅ ಫ್ರಾಡ್. ಯಾವುದನ್ನ ಹೆಚ್ಚಿಸ್ಬೇಕು, ಯಾವುದನ್ನ ಇಳಿಸ್ಬೇಕು, ನಿಮ್ ಯಾವ ಟ್ರೇಡಿಂಗ್ ಸಾಫ್ಟ್ವೇರ್ ಕೆಲಸ ಮಾಡಲ್ಲ. ಅವನವನು ಹೇಳ್ತಾನೆ, ನಾನು ಗೋಲ್ಡ್ ಮೆಡಲ್ ಹೊಡೆದಿದ್ದೀನಿ, ನಾನು ಬಂದು 20 ವರ್ಷದ ಅನುಭವ. ಸರಿ, 20 ವರ್ಷದ ಅನುಭವ ಅಲ್ವಾ, ನಿನ್ನ ಅಕೌಂಟಲ್ಲಿ 20,000 ಕೋಟಿ ಇದೆಯಾ ಅಂತ ಕೇಳಿ. ಇಲ್ಲ, ರಾಕೇಶ್ ಜುಂಜುನ್ವಾಲಾ ಅವನ ಎಂಟೈರ್ ವರ್ಷದ ಒಂದು ಆದಾಯ ಎಷ್ಟಿದೆ ಗೊತ್ತಾ? ಪ್ರತಿ ತಿಂಗಳಿಗೆ ಕಂಪೇರ್ ಮಾಡ್ದ ಅಂದ್ರೆ 1.25%, ಅಂದ್ರೆ ₹1 25 ಪೈಸಾನೇ ಅರ್ನ್ ಮಾಡ್ತಿರೋದು ಅವನು ಮ್ಯಾಕ್ಸಿಮಮ್. ಅಷ್ಟೇ, ₹1 1.25. ಇವ್ರು ₹100 ಹಾಕಿದ್ರೆ ಇವ್ರು ನಿಮ್ಗೆ ಏನ್ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಅನುಭವಸ್ಥ, ನಾನು ಅದು ಅವಧೂತ್ಸ್ವಾತೆ ಇಂಥ ಬುರುಡೆ ಬಿಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಯೂಟ್ಯೂಬ್, ಇನ್ನೊಂದು ನಿಮ್ಮನ್ನ ಟೆಲಿಗ್ರಾಮ್ ಅಪ್ಲಿಕೇಶನ್, ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್, ಬೇರೆ ಬೇರೆ ತರದ್ದು ಬಂದು ನಿಮ್ಮನ್ನ ಆಮಿಷಕ್ಕೆ ಒಳಪಡಿಸಿ ತಗೊಂಡೋಗಿ ನೀವು ಕಷ್ಟಪಟ್ಟಿದ್ದ ದುಡ್ಡು 10,000 ಹಾಕಿದ ತಕ್ಷಣ ನಿಮ್ಗೆ ಏನ್ ಮಾಡ್ತಾನೆ, ಒಂದು
ಕೊಡ್ತಾನೆ ಅವನು. 1,200, 1,300 ರೂಪಾಯಿ ಕೊಡ್ತಾನೆ. ಕುಣಿದಾಡಿ ಬಿಡ್ತೀರಿ, 12%, 15% ಬಂದ್ಬಿಡ್ತು. 3 ತಿಂಗಳು ಕೊಡ್ತಾನೆ. ನೀವೇನ್ ಮಾಡ್ತೀರಿ, ತಗೊಂಡೋಗಿ ಒಂದು 50,000 ಹಾಕ್ತೀರಿ. ಆಗ್ಲೂ 3 ತಿಂಗಳು ಕೊಡ್ತಾನೆ. ತಗೊಂಡೋಗಿ ಒಂದು 5 ಲಕ್ಷ ಹಾಕ್ತೀರಿ. ಈಸ್ ವೇಟಿಂಗ್. ಆಗ್ಲೂ 3 ತಿಂಗಳು ಕೊಡ್ತಾನೆ. ನೀವು ತಗೊಂಡ್ ಬಂದು ಅಲ್ಲಿ ಇಲ್ಲಿ 4-5 ಜನರ ಹತ್ರ ದುಡ್ಡು ತಗೊಬಂದು ಹಾಕಿದ್ರೆ ಮುಳುಗಿ ಚಂದಿ ಚಿತ್ರಾನ್ನ ಆಗ್ಬಿಡ್ತೀರಿ. ಬುಧ, ಕುಜ, ಶನಿ ನೆನ್ಪಿಟ್ಕೊಳ್ಳಿ. ಲಜ್ಜೆಗೆಟ್ಟ ವ್ಯಕ್ತಿಗಳು ನಿಮ್ಮನ್ನ ಸಮಾಧಿ ಕಟ್ಟಿಬಿಡ್ತಾರೆ. ಈ ತರ ದಿಢೀರ್ ದುಡ್ಡು, ಹವಾಲ ದುಡ್ಡು, ಟ್ರೇಡಿಂಗ್ ದುಡ್ಡು, ಫ್ರಾಡ್ ದುಡ್ಡು, ಇವೆಲ್ಲವೂ ಫ್ರಾಡ್ಗಳೇ. ಟ್ರೇಡಿಂಗ್ ಮಾತ್ರ ನೆನ್ಪಿಟ್ಕೊಳ್ಳಿ, ದೀರ್ಘಾವಧಿ ಯೋಜನೆ ರೂಪಿಸಿ ಹೆಜ್ಜೆ ಇಡುವವನಿಗೆ ಮಾತ್ರವೇ. ದಿಢೀರ್ ದುಡ್ಡು ಮಾಡ್ತಾನೆ, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾನೆ. ಅಲ್ಲಿ ನೋಡಿ, ಬುಧ ಮಲಗಿದಾನೆ, ಕುಜನ್ ಜೊತೆಲಿದ್ದಾನೆ, ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಹೊಡ್ತಾ ತಿಂದಿದೆ. ನಾವು ಮಾಡೋದು ಹೀಗೆ, ನೀವು ಹೋಗೋದು ಹೀಗೆ. ನೀವು ಮತ್ತೆ ಸಾಲ ಮಾಡ್ತೀರಿ. ನೀವು ಸಾಲ ಮಾಡಿನೇ ಮಾಡೋದು. 15,000 ಸಂಬಳ ಬರೋಷ್ಟರಲ್ಲಿ ಬೈಕ್ ತಗೋತೀರಾ ಅಂತ ಹೇಳ್ದ ಅಂದ್ರೆ 2 ಲಕ್ಷದ ಬೈಕು. ನೀವು ಇನ್ನೇನು ಅಂತ ಹೇಳೋಣ, ನಿಮ್ಮ ಮನೆಗಳು ಬಂಗಾರವಾಗಿರ್ಲಿ. ನಾನು ಇನ್ನೇನು ಹೇಳೋಲ್ಲ. ಎಷ್ಟು ಯುಗಾದಿಗಳು ಬಂದ್ರು ಅಷ್ಟೇ, ಎಷ್ಟು ಪರಾಭವ ಬಂದ್ರು ಅಷ್ಟೇ, ಪ್ರಭಾವ ಬಂದ್ರು ಅಷ್ಟೇ. ನಾವು ಬದಲಾಗಲ್ಲ ಸ್ವಾಮಿ ಅಂತ. 5 ವರ್ಷ ನೀವು ನಿಮ್ಮ ಲಗಾಮಲ್ಲಿಲ್ಲ, ಖಂಡಿತ ಹೇಳ್ತಾನೆ ದಿವಾಳಿ ಗ್ಯಾರಂಟಿ. ದಿವಾಳಿ ಗ್ಯಾರಂಟಿ. ಆಲ್ರೆಡಿ ನಮ್ಮ ದೇಶ 150 ಲಕ್ಷ ಕೋಟಿಗೂ ಮೇಲ್ಪಟ್ಟು ಸಾಲ ಮಾಡಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಬಾಯ್ ಬಡ್ಕೋಬೇಕು. ರಿಟರ್ನ್ ಎಷ್ಟಿದೆ, ಬಡ್ಡಿ ಎಷ್ಟು ಕಟ್ತಿದೀವಿ, ಇದೆಲ್ಲ ಯೋಚನೆ ಮಾಡಕ್ಕಾದ್ರೂ ಆಗುತ್ತಾ? ಮೇಷರಾಶಿ ಇರೋ ಸತ್ಯ ಹೇಳಿದಾನೆ ಮಕ್ಕಳ. ಸೌರಮಾನ ಯುಗಾದಿ. ಮೇಷರಾಶಿ ಚಂದ್ರ ರಾಹು ಸಾರ. ರಾಹು ಅಲ್ಲೇ ಇದ್ದಾನೆ. ಕೆಲವರು ಲಜ್ಜೆಗೆಟ್ಟ ವ್ಯಕ್ತಿಗಳು, ಮೋಸದ ವ್ಯಕ್ತಿಗಳು, ಕುತಂತ್ರ, ತಂತ್ರ, ಪ್ರತಿತಂತ್ರ, ಬೇರೆ ತರದ್ದು ನಿಮ್ಮನ್ನ ಸೆಳೆತ ಕೇಳಿತಾರೆ. ಹೋಗ್ಬೇಡಿ, ಬೇಡ ಮಕ್ಕಳೇ. ರಾಶಿಯಾಧಿಪತಿಯು 12ನೇ ಮನೇಲಿ ಮಲಗಿದ್ದಾನೆ. ವೆರಿ ಕೇರ್ಫುಲ್. ಆತುರ, ದುಡುಕು, ಇನ್ವೆಸ್ಟ್ಮೆಂಟು, ಹೊಡೆದಾಟ, ಬಡದಾಟ. ನೋಡಿ, ಮೊನ್ನೆ ಬೈಕಲ್ಲಿ ಹೋಗ್ತಾ ಯಾರೋ ಹೆಣ್ಮಗುಗೆ ಹಿಂದ್ಗಡೆಯಿಂದ ಹಿಡ್ಕೊಂಡು ಬಂದಿದ್ದಾರೆ ಪೊಲೀಸ್ ಅವರು. ಏನು ಕಂಟ್ರೋಲೇ ಇಲ್ಲ ಮನುಷ್ಯನಿಗೆ. ಇನ್ನೊಬ್ಬ ಯಾರೋ ದಿನಗೂಲಿ ನೌಕರನಾಗಿ ಸೇರಿರೋದು. 5 ವರ್ಷ ಅವನಿಗೆ ದಿನಗೂಲಿ ನೌಕರನಿಂದ ಒಂದು ಪೋಸ್ಟ್ ಆಗುತ್ತೆ. ಕಡಿಮೆ ಅಂದ್ರೂ 14 ಕೋಟಿ ಆಸ್ತಿಯನ್ನ ಎತ್ತಿ ಟೇಬಲ್ ಮೇಲೆ ಇಡ್ತಾರೆ. 5 ವರ್ಷದಲ್ಲಿ ಏನ್ ಹೇಳ್ತೀರಿ? ಅಷ್ಟು ಮಾತ್ರ. ದಿನಗೂಲಿ ನೌಕರ. ದಿನಕ್ಕೊಂದು 300 ರೂಪಾಯಿ, ಆಮೇಲೆ ಪರ್ಮನೆಂಟ್, ಆಮೇಲೆ ಇನ್ನೊಂದೇನೋ ಹಾಗೆ. ಈ ರೀತಿ ಅಡ್ಡದಾರಿ, ಅಡ್ಡ ಸಂಪಾದನೆ, ಪ್ರಚೋದನೆಗಳು ಬರ್ತವೆ. ಮೇಷ, ನೀವು ಅಂಥದನ್ನ ತಿನ್ನೋದೂ ಇಲ್ಲ. ಕೆಲವರು ಬರ್ತಾರೆ ಹತ್ರಕ್ಕೆ, ಪಕ್ಕಕ್ಕೆ ತಳ್ಳಿಬಿಡಿ, ಹೋಗ್ಬೇಡಿ. ವೃಷಭ ರಾಶಿ ಡಾಕ್ಟರ್, ಮೆಡಿಸಿನ್, ರಿಸರ್ಚ್ ಸ್ಕಾಲರ್, ಸೈಂಟಿಸ್ಟ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ. ಮಿಥುನ ರಾಶಿ ಇವತ್ತು ವೈದಿಕ ವೃತ್ತಿ ಸೂಪರ್. ಟೀಚಿಂಗು, ಅನಾಥಾಶ್ರಮ, ವೃದ್ಧಾಶ್ರಮ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಫಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಕರ್ಕಾಟಕ ರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ರಾಶಿಯಾಧಿಪತಿ ಅಷ್ಟಮ, ರಾಹು ಜೊತೆ, ನೀವು ರಾಹು ನಕ್ಷತ್ರ. ಏನೋ ಒಂದು ರೀತಿಯ ಗಾಬರಿ, ಹೇಗಿರುತ್ತೋ, ಹೆಂಗಿರುತ್ತೋ, ಯಾವ ತರ ಇರುತ್ತೋ, ಎಲ್ಲಿಗೆ ಹೋಗೋದು, ಏನ್ ಮಾಡೋದು, ಈ ತರದಿಲ್ಲದ ಒಂದು ತಳಮಳಗಳು ನಡೆಸ್ತಕ್ಕಂಥ ಒಂದು ಭಾವ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಮಕ್ಕಳೇ. ಏನು ಮಾಡೋಕೆ ಹೋಗ್ಬೇಡಿ. ಓಂ ದುರ್ಗೈ ನಮಃ. ಹೆಚ್ಚು ರಿಸ್ಕ್ ತಗೊಳ್ಳೋದೇನು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನ್ ಗೊತ್ತಿದೆಯೋ ಅದು ಮಾಡಿ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿರೋ ವ್ಯಕ್ತಿಗಳೇ ನಮಗ್ ನೋವು ಕೊಡೋದು. ನೆನ್ಪಿಟ್ಕೊಳ್ಳಿ. ನಮ್ಮನ್ನ ತುಂಬಾ ಒಬ್ಬ ವ್ಯಕ್ತಿ ಹೊಗಳ್ತಿದ್ದಾನೆ, ನಮ್ಮ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾನೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಒಬ್ಬ ಕಳ್ಳನಿಂದ ಆದ್ರೂ ನಾವು ಕೂಡ ಪರವಾಗಿಲ್ಲ, ನಮಗ್ ಬಿಡ್ಬೋದನ್ನ. ಆದ್ರೆ ತುಂಬಾ ಒಬ್ಬ ವ್ಯಕ್ತಿ ಹೊಗಳ್ತಾನೆ, ನಮ್ಮ ಬಗ್ಗೆ ಹೆಚ್ಚು ಹೇಳ್ತಾನೆ ಅಂದ್ರೆ ಅವನಿಂದ ಎಚ್ಚರಿಕೆ ಆಗಿರ್ಬೇಕು. ಕಟಕ ರಾಶಿ ಇವತ್ತು ಎಚ್ಚರಿಕೆ ಆಗಿರಿ. ಆ ತರ ಹೋಗ್ಲಿನೇ ನಿಮ್ಮನ್ನ ಯಾವುದೋ ಒಂದು ಸಿಕ್ಕಾಕ್ಸ್ತಕ್ಕಂಥದ್ದು ಮಾಡುತ್ತೆ. ಜಾಗ್ರತೆ. ಇನ್ನು ಸಿಂಹರಾಶಿ ಚಂದ್ರ ರಾಹು ಸಪ್ತಮದಲ್ಲಿ ಮಾಡೋ ಕೆಲಸ. ಆಳ್ ಮಾಡಿದ್ದಾಳು, ಮಗನ್ ಮಾಡಿದ್ ಮಧ್ಯಮ, ತಾನ್ ಮಾಡಿದ್ ಉತ್ತಮ. ಏನೋ ಮಂದವಾಗಿ ನೀವು ಹೇಳಿದಲ್ಲ ಅಷ್ಟೇ. 2 ಕಾಫಿ ಹೇಳಿದ್ರೆ 1 ಕಾಫಿ ಬರುತ್ತೆ. 1-2 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ 1 ಕಿಲೋಮೀಟರ್ ಡ್ರೈವರ್ ಓಡಿಸೋದು.
1 ಅವರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದು 2 ಅವರಲ್ಲಿ ಇವತ್ತಾಗತಕ್ಕಂಥದ್ದಾಗುತ್ತೆ. ಮನೆ ದೇವ್ರಿಗೊಂದು ಪುಟ್ಟದಾಗಿ ತುಪ್ಪದ ದೀಪ ಹಚ್ಚಿ ಹೋಗ್ತಕ್ಕಂಥದ್ದು ಮಾಡಿ, ಎದುರುಗಡೆ ರಾಹು ಕೂತಿರೋದ್ರಿಂದ ಯಾರನ್ನು ನಂಬಬೇಡಿ. ಅದೇನೇ ಆದರೂ ನಿಮಗೊಂದು ನವೆಂಬರ್ ಬರಬೇಕು, ಗೋದಾವರಿ ಪುಷ್ಕರನೂ ಬರುತ್ತೆ, ಬ್ಯೂಟಿಫುಲ್. ಕೇತು ರಾಹು ಬದಲಾವಣೆ ಆಗ್ಬಿಡ್ತಾರೆ. ದಟ್ ಇಸ್ ದ ಬ್ಯೂಟಿಫುಲ್ ಟೈಮ್. ಅಷ್ಟಮ ಶನಿ ಬೇರೆ, ಅಷ್ಟಮದಲ್ಲಿ ಕುಜ ಬೇರೆ, ಅಷ್ಟಮದಲ್ಲಿ ಬುಧ ಬೇರೆ, ಎಲ್ಲ ಒಂಥರ ಕಚಕ ಅಂತ ಹೇಳ್ಕೊಂಡು ಬರುತ್ತೆ. ಜಾಗ್ರತೆ. ಏನು ಕನ್ಯಾ ರಾಶಿ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಬ್ಯೂಟಿಫುಲ್. ಲಾಯರು, ಪೊಲೀಸು, ಜುಡಿಷಿಯಲ್ ಸಿಸ್ಟಮ್ಮು, ಫ್ಯಾಂಟಾಸ್ಟಿಕ್. ದಂಡಾಧಿಕಾರಿ. ತುಲಾ ರಾಶಿ, ಪಂಚಮದಲ್ಲಿ ಚಂದ್ರ, ರಾಹು ಸಾರ. ಎಲ್ಲೂ ನನಗೆ ಆ ಗೌರವ ಇಲ್ಲ ಸರ್. ಅವ್ನ ಗೌರವ ನಮ್ಗೇನ್ ಬೇಕು? ನಮ್ ಗೌರವ ನಮ್ಗೆ ಗೊತ್ತಿಲ್ವಾ ಮಕ್ಳೇ? ನಿಮ್ ಮನಸ್ಸಾಕ್ಷಿಗೆ ನೀವು ಯಾರು ಅಂತ ಗೊತ್ತಿಲ್ವಾ? ನೋಡಿ, ಒಂದ್ ಕೆಲ್ಸಕ್ಕೆ ಹೋದ್ಮೇಲೆ ಒಂದ್ ಹೇಳ್ತಾನೆ, ಅವ್ನ್ ಸಂಬಳ ಕೊಡ್ತಿದ್ದಾನೆ, ಅವನ್ಗೊಂದು ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು, ಹೇಗ್ ಮಾಡ್ಕೊಳ್ಳೋದು, ಇದ್ರದ್ದು ಒಂದು ಪ್ರಬುದ್ಧತೆ ಇಟ್ಕೊಳ್ಳಿ. ಕೆಲಸ ಅವ್ರು ಏನಾದ್ರು ಅಂದ್ಕೊಳ್ಳಿ, ಐ ಆಮ್ ಡೆಲಿವರಿಂಗ್ ದ ಬೆಸ್ಟ್. ನನ್ನನ್ನು ನೋಡ್ತಿಲ್ಲ, ನನ್ನನ್ನು ಕೊಡ್ತಿಲ್ಲ. ಯಾರೇ ನೋಡೋಕ್ ಅವ್ನು ಯಾರು, ಕೊಡೋಕ್ ಅವ್ನು ಯಾರು? ಭಗವಂತ. 3 ರೂಪಾಯಿ ವ್ಯಕ್ತಿ ನಿಮ್ಮ ಮುಂದುಗಡೆ. ಜಟ್ಟಿಗಳಲ್ಲ, ಜಗಜಟ್ಟಿಗಳಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೆ ನೈ. ಮೊನ್ನೆ ಕೂಡ ರಾತ್ರಿ 10 ಬರುತ್ತೆ ಫೋನ್, ಗುರುಗಳೇ ಎಮರ್ಜೆನ್ಸಿ ಒಂದು ನಂಬರ್ ನಾವಿರ್ಬೇಕು. ಏನ್ ಸಾರಿಗಳು ನಿಮ್ಗೆ ಅರೇಂಜ್ ಮಾಡಿದ್ದಾನೆ, ಬಂದ್ಬಿಡಿ. ತುಂಬಲ್ಲ. ಬೆಳಗ್ಗೆ ಹೋಗಿ ಮಧ್ಯಾಹ್ನ 1:30-2 ಗಂಟೆಗೆ ಐ ಆಮ್ ಬ್ಯಾಕ್. ಡೆಲ್ಲಿಗೆ ಹೋಗ್ಬಿಟ್ಟು ಪೀಪಲ್ ಆರ್ ವೈಟಿಂಗ್. ಯಾರು ವೈಟಿಂಗ್ ಜಸ್ಟ್ ಫಾರ್ ಮೈ ಸಜೆಷನ್. ನೀವು ಇರ್ಬೇಕು ನಮ್ಮ ಮುಂದ್ಗಡೆ, ನಾವು ಮಾಡೋದು ಇದಕ್ಕೆ. ನೀವಿಲ್ಲ ಅಂದ್ರೆ ನಮಗೆ ಗಾಬರಿ ಆಗುತ್ತೆ ಅಂತ. ಕಾರಣ ಇಷ್ಟೇ, ನನ್ನ ವಿದ್ಯೆ ಮೇಲೆ ನನಗೆ ನಂಬಿಕೆ, ದೈವದ ಮೇಲೆ ನಂಬಿಕೆ, ಗುರುವಿನ ಮೇಲೆ ನಂಬಿಕೆ, ಮಾಡುತ್ತಿರುವ ಕಾರ್ಯದ ಮೇಲೆ ನಂಬಿಕೆ. ಯಾರೋ ನೋಡ್ತಾರೆ, ಯಾರೋ ಕರೀತಾರೆ, ಎಲ್ಲೋ ಹೇಳ್ಕೊತಾರೆ, ಎಲ್ಲೋ ತೋರಿಸ್ಕೋಬೇಕು, ಬೇಕಿಲ್ಲ. ಈ ಥರದ್ದು ಎಷ್ಟೋ ಬಾರಿ ನಡೆದಿದೆ. ಈಗ ಹೋಗಿ ಹಿಂಗ್ ಬಂದಿರೋದು. ಎವ್ರಿಥಿಂಗ್ ಇಸ್ ಅರೇಂಜ್ಡ್ ನಮ್ಮ ಮಿನಿಟ್ಸ್. 10 minutes ಅಲ್ಲಿ ಫ್ಲೈಟು, 1.5 hour ಅಲ್ಲಿ ಇಳಿತಾನೆ, 1.25 ಗಂಟೆ ಮುಗಿಯುತ್ತೆ, ದೆನ್ ಅಗೇನ್ ಬ್ಯಾಕ್. ಆ ಫ್ಲೈಟ್ ಕಾಯುತ್ತೆ ನನಗೋಸ್ಕರ. ಕಾರಣ ಇಷ್ಟೇ, ನಂಬಿದಂತ ಸಿದ್ಧಾಂತ, ವಿದ್ಯೆ. ತುಲಾ ಇವತ್ತು ಅದನ್ನ ಮಾಡ್ಕೊಂಡು ಹೋಗಿ, ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮನಸ್ಸಾಕ್ಷಿಗೆ ಮೀರಿದ ದೇವರಿಲ್ಲ. ನಾನು ಯಾವಾಗ್ಲೂ ಹೇಳ್ತಾನೆ, ಇವನು ಹೇಳ್ತಾನ, ನೀನ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದೆಯೇನೋ, ಹೇಳಿದೆಯೇನೋ ಅನ್ನತಕ್ಕಂಥದ್ದು. ತುಲಾ ಇವತ್ತು ಅದನ್ನ ಮಾಡಿ, ಬ್ಯೂಟಿಫುಲ್. ವೃಶ್ಚಿಕ ಒಂದು ಸಣ್ಣ ತಳಮಳವೆ. ಸುಖಸ್ಥಾನದಲ್ಲಿ ಚಂದ್ರ ರಾಹು ಸಾರ. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು. ಏನ್ ಮಾಡೋದು? ಕೆಲವೊಂದು ಸಮಯ ಹಾಗೆ ನೀರಿನ ಮೇಲೆ ಗುಳ್ಳೆ ಮಕ್ಕಳು ಹೊಡೆದ್ ಬಿಸಾಕ್ಬೇಕು. ನೈ ಆಯ್ತು ನೈಯೇ, ಹಮ್ ತೆರೆ ಶಹರ್ ಮೇ ಆಯೆ ಹೇ ಮುಸಾಫಿರ್ ಕಿ ತರ. ಅಷ್ಟೇ, ನಾವೆಲ್ಲ ಅಪರಿಚಿತರ ತರ ಬಂದಿರೋದು. ನಾವು ಅಂದ್ಕೊಂಡಿದ್ವಿ ಇದೆಲ್ಲ ನಮ್ದೆ, ಗಂಡ ನಮ್ದೆ, ಹೆಂಡತಿ ನಮ್ದೆ, ಮಗಳು ನಮ್ದೆ. ಅದಿಲ್ಲ ಅಂದ್ಮೇಲೆ ಬಿಟ್ಟು ಹೋಗುತ್ತಿರ್ಬೇಕು. ನಾವು ಹೋಗಲ್ಲ, ಬಿಟ್ಟು ಹೋಗಬೇಕು. ಅದೇ ಹಿಡ್ಕೊಂಡು ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೊಳಕ್ ಹೋಗ್ಬಾರ್ದು. ಬಂಗಾರದ ಕತ್ತಿ ನಮ್ಮ ತಾತಂದು ಗೊತ್ತಾ ಅಂತ ಚುಚ್ಕೊಳಕ್ ಹೋಗ್ಬಾರ್ದು. ಇವತ್ತೊಂದು ಚುಚ್ಚುವಿಕೆ ಇದೆ, ಒಂದು ಘಟಸರ್ಪ ಬೂಮ್ ಹೊರಗಡೆ ಬರ್ತಕ್ಕಂಥದ್ದಿದೆ. ನಿಮ್ಮ ವೃತ್ತಿ ಪರವಾಗಿಯೋ, ಕುಟುಂಬದ ಪರವಾಗಿಯೋ, ದೈವವೇ ನೀನೇ ನೋಡ್ಕೊಂತ ಮುಂದಕ್ಕೆ ಹೆಜ್ಜೆ ಇಡಿ, ದೈವವೇ ನಡೆಸುತ್ತೆ. ಧನುಸು ರಾಶಿ, ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿ. ಚಂಡಶಾಸನರಾಗ್ತಿರಿ, ಎಚ್ಚರಿಕೆ. ನಾನು, ನಂದು, ನನ್ನಿಂದ ಅದೊಂದು ಬಿಟ್ಟು ಮುಂದಕ್ಕೆ ಹೋಗಿ ಸಾಕು. ಹೌದು, ದೇವರು ನಮಗ್ ಬಲ ಕೊಟ್ಟಿರೋದು. ನಮ್ ತೋಟದಲ್ಲಿ ಮಾತ್ರ ಇಷ್ಟೊಂದು ಹಣ್ಣ, ಬೇರೆಯವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ನನಗ್ ಮಾತ್ರ ಕೊಟ್ಟಿದ್ದಾನಂದ್ರೆ ಹಂಚಲಿಕ್ಕೆ. ಕೆಲವು ಮೂರ್ಖರು ನಾವು ಹಣ್ಣು ಕೇಳೋಕ್ ಹೋಗ್ತೀವಿ, ಬಿದ್ದು ಹುಳ ಬೀಳ್ತಿರುತ್ತೆ. ತಗೊಳಪ್ಪ ಅನ್ನಲ್ಲ, ಕಂಡವ್ರ ಬಾಯಿಗೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಲಾಯರ್ಗಳಿಗೆ ಅಷ್ಟೇ, ಮೋಸಗಾರರಿಗೆ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ, ಇಡಿ ರೈಡ್ಗೆ ಇದ್ದಾಗ ಹಂಚೋ ಬುದ್ಧಿನೇ ಬರೋಲ್ಲ. ನಿತ್ಯ 1,000 ಮಂದಿಗೆ ಉಚಿತವಾಗಿ ಊಟ ಹಾಕೋಣ ಅನ್ನೋದೇ ಬರೋಲ್ಲ. ಬೇಡ 10 ಜನಕ್ಕೆ. ಇವತ್ತಾಗಿದೆ ಕರುಗಾಲ,
ಅಲ್ಲಲ್ಲಿ ಒಂದು ಫುಡ್ ಕೋರ್ಟ್ ಮಾಡ್ಬೋದಲ್ಲ, ಇಲ್ಲವೇ ಇಲ್ಲ. ಧನಸ್ಸು ನಿಮಗೆ ಕೊಟ್ಟಿರೋ ಬಲ ಇವತ್ತು ಸದುಪಯೋಗ ಮಾಡ್ಕೊಳ್ಳಿ, ಖಂಡಿತ ಅದು ಕಾಪಾಡುತ್ತೆ. ಮಕರ ರಾಶಿ ಏನೋ ಇವತ್ತು ಒಂದು ರೀತಿ ತಾಳೆಯಾಗದ ಲೆಕ್ಕಗಳು, ಏನೋ ಓಡಾಟ, ಏನೋ ಸುತ್ತಾಟ, ಏನೋ ಮಂಕು, ಏನೋ ಆತರ. ಯಾವ ಕೆಲಸ ಆತರ ಮಾಡಬೇಕು, ಬೇಗವಾಗಿ ಮಾಡ್ಬೇಕು, ಅದನ್ನ ಮಾಡಲ್ಲ. ಯಾವ್ದು ನಿಧಾನವಾಗಿ ಮಾಡ್ಬೇಕು ಅದನ್ನ ವೇಗವಾಗಿ ಮಾಡೋದು, ಯಾವ್ದು ವೇಗವಾಗಿ ಮಾಡ್ಬೇಕು ಅದು ನಿಧಾನವಾಗಿ ಆಗೋದು ಒಂದು ತಳಮಳ ಆಗುತ್ತೆ. ನರಸಿಂಹರ ಆರಾಧನೆ ಮಾಡಿಕೊಳ್ಳಿ, ಸಮಾಧಾನ. ಕುಂಭರಾಶಿ ಇವತ್ತು ತುಂಬಾ ಹತ್ತಿರದವರ ವಿಚಾರದಲ್ಲೊಂದು ಭಾರ, ಏನೋ ನೋವು, ಏನೋ ಸಂಕಟ, ಇವರನ್ನ ನಂಬಿದೆ, ಅದೆಲ್ಲ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು ಕಳ್ಳನ್ನಾದ್ರೂ ನಂಬೋದು, ಅವನಿಗೊಂದು ಲೆಕ್ಕ ಇದೆ. ಒಂದು ಕಳ್ಳನ್ ನಂಬೋದು ಲೆಕ್ಕ ಇದೆ. ಆದ್ರೆ ನಂಬಿಕೆ ಇಟ್ಟು ಹೊಡಿತಾರಲ್ವಾ, ಅದು ಹೆತ್ತ ಮಕ್ಕಳಾದ್ರೂ ದೂರ ಇಡಬೇಕು, ಕಟ್ಟಿಕೊಂಡ ಗಂಡ ಆದ್ರೂ ದೂರ ಇಡಬೇಕು. ಹೌದು, ನೀವು ಮಾಡೋಲ್ಲ, ಅದಕ್ಕೆ ನೀವು ಬೇಯೋದು. ನಿಮ್ಗೇನ್ ಗೊತ್ತಾ, ಹಾವು ಸಾಯ್ಬಾರ್ದು, ಕೂಲು ಮುರಿಬೇಕು. ಅವೆಲ್ಲ ಇಲ್ಲ, ನಂದೆಲ್ಲ ಅದು ಪಕ್ಕಕ್ಕೆ ಜರುಗಿಸ್ಬಿಡಿ. ತಿನ್ನುವಾಗ, ಅನ್ನ ತಿನ್ನುವಾಗ ಒಂದು ಕಲ್ಲು ಬಂದ್ರೆ ನಮ್ಮಮ್ಮ ಅಂತ ತೆಗೆದಿಟ್ಬಿಡ್ತೀವಿ. ಇದಾಗಿದೆ ಅಲ್ವಾ? ಇಲ್ಲ, ನನ್ನ ಬುಜ್ಜಿ, ನನ್ನ ಬಂಗಾರ, ಈ ತರದೊಂದು ಛಾಯೆ ಇವತ್ತು ತಗಲಾಕೊಂಡು ನೋವು ತಿಂತೀರಿ. ಎಚ್ಚರಿಕೆ. ದೂರವಿದ್ದಷ್ಟು ಅಂತ ಸಂಬಂಧಗಳು, ಬಂಧಗಳು, ಅನುಬಂಧಗಳು ನೆಮ್ಮದಿ ಕೊಡುತ್ತೆ. ಒಂದು 3 ದಿನ ಅಳ್ತೀವಿ ಅಷ್ಟೇ, ಪಕ್ಕಕ್ಕೆ. ಇನ್ನು ಮೀನ ರಾಶಿ 12ನೇ ಮನೆಯಲ್ಲಿ ಚಂದ್ರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ರಾಹುಸಾರ, ದೈವ ದರ್ಶನ, ಭಗವಂತನ ದರ್ಶನ, ಗುರು ದರ್ಶನ, ಆತ್ಮೀಯರ ದರ್ಶನ, ಪ್ರಾರ್ಥನಾ ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ದೈವ ಪ್ರಾರ್ಥನೆಗೆ ಬ್ಯೂಟಿಫುಲ್ ಡೇ ಇವತ್ತು ನಿಮಗೆ. ದೈವ ಸಾಕ್ಷಾತ್ಕಾರಕ್ಕೆ, ಗುರು ಸಾಕ್ಷಾತ್ಕಾರಕ್ಕೆ, ಮಂತ್ರ ಸಾಕ್ಷಾತ್ಕಾರಕ್ಕೆ ಫೆಂಟಾಸ್ಟಿಕ್. ಇವತ್ತು ಜಪ ತಪ, ತುಂಬಾ ದೊಡ್ಡ ಕೆಲಸ, ದೊಡ್ಡ ರಿಸ್ಕು, ದೊಡ್ಡ ಟೆನ್ಷನ್ ಏನು ಮಾಡೋದು ಬೇಡ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.